ಹಾಯ್, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಈಗಾಗಲೇ ತಮಗೆಲ್ಲ ಹೇಳಿರೋ ಪ್ರಕಾರ ನಾವು ಕಂಪ್ಲೀಟಾಗಿ ಒಂದು ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀವಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ ಹಿಡಿದು ತಮಗೆ ಇನ್ನು ಕೇವಲ ಒಂದು 9 ದಿವಸ ಉಳಿದಿದೆ. ಈ ಒಂದು 9 ದಿವಸದಲ್ಲಿ ತಮಗೆ ಪೂರ್ತಿಯಾಗಿ ರಿವಿಷನು ಪ್ಲಸ್ ಅದರ ಜೊತೆಗೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ನು ಯಾವ ಬರುತ್ತವೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ನ ಮಾಡೋರಿದ್ದೇವೆ. ಸೊ ಇವತ್ತಿನ ಒಂದು ಕ್ಲಾಸ್ನಿಂದ ನಾವು ಈ ನಮ್ಮ ಸೈನ್ಸ್ ವಿಷಯದ ಕುರಿತಾದಂಥ ರಿವಿಷನ್ನ ನಾವು ನಿಮಗೆ ತಗೋತಾ ಇದ್ದೀವಿ. ಸೈನ್ಸ್ ವಿಷಯದ ಕುರಿತಾದಂಥ ರಿವಿಷನ್ನ ನಾವು ನಿಮಗೆ ತಗೋತಾ ಇದ್ದೀವಿ. ಸೊ ನಾವು ಫಸ್ಟ್ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಸೊ ಈ ಥರನೇ ಒಂದು ಸೀರಿಯಲ್ ವೈಸು ಹೋಗೋಣ. ಯಾಕಂದರೆ ಸುಮ್ಮನೆ ಒಂದು ಫಿಸಿಕ್ಸು, ಒಂದು ಕೆಮಿಸ್ಟ್ರಿ, ಒಂದು ಬಯೋ ಅಂತ ಹೇಳಿ ಮೊದಲು ಫಿಸಿಕ್ಸು, ಆಮೇಲೆ ಕೆಮಿಸ್ಟ್ರಿ, ಆಮೇಲೆ ಬಯಾಲಜಿ ಅಂತ ಹೋಗಿ ಮತ್ತೆ ಕಂಬೈನ್ ಆಗಿ ನಾನು ನಿಮಗೆ ರಿವಿಷನ್ನ ಹೇಳ್ಕೊಡ್ತೀನಿ. ಸೊ ತಮಗೂ ಯೂಸ್ ಆಗುತ್ತೆ ಮತ್ತು ನಮಗೂ ಯೂಸ್ ಆಗುತ್ತೆ ಹೇಳಕ್ಕೆ, ಹೌದಲ್ವಾ? ಸೊ ಹೀಗಾಗಿ ನಾವು ಚಾಪ್ಟರ್ ವೈಸ್ ಸ್ವಲ್ಪ ಸ್ಪೀಡಾಗಿ ಅನ್ನೋಕ್ಕಿಂತ ಒಂದು ಲೆವೆಲಲ್ಲಿ ನಾವು ಒಂದು ರಿವಿಷನ್ನ ತೊಗೊತ ಹೋಗೋಣ. ಓಕೆ, ತಮಗೆಲ್ಲ ಗೊತ್ತಿದೆ ಫಿಸಿಕ್ಸ್ ಸಂಬಂಧಪಟ್ಟಂಗೆ ಚಾಪ್ಟರ್ ನಂಬರ್ ಫಸ್ಟ್ ಒಂದು ಬರುತ್ತೆ. ಯಾವುದು? ಭೌತಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು. ಈ ಚಾಪ್ಟರ್ ನಿಮಗೆ ಫಸ್ಟ್ ಫಿಸಿಕ್ಸ್ನಲ್ಲಿ ಬರುತ್ತೆ, ಹೌದಾ? ಸೊ ಈ ಒಂದು ಚಾಪ್ಟರ್ನ ತಗೊಂಡೇ ನಾವು ಒಂದು ರಿವಿಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿಬಿಡಿ. ಫಸ್ಟ್ ಕ್ವಶನ್ ನಮ್ಗೆ ಏನು ಹೇಳುತ್ತೆ ನೋಡಿ. ಆಧುನಿಕ ಒಂದು ಸೆಕೆಂಡು. ಓಕೆ, ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಾರೆ. ಫಸ್ಟ್ ಕ್ವಶನ್ ಇದೆ. ಸೊ ಆಲ್ರೆಡಿ ಹೇಳಿದ್ದೀನಿ ಬಹುತೇಕ ನಿಮಗೆ. ಸೊ ಇಲ್ಲಿ ಫಸ್ಟ್ ಬಂದ ಕ್ವಶನ್ ಏನಿದೆ, ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಯಾರು ಅಂತ ಫಸ್ಟ್ ಕ್ವಶನ್ ಇದೆ. ಸೊ ಆಪ್ಷನ್ಗಳನ್ನು ನೋಡಿಬಿಡಿ. ಆಲ್ಬರ್ಟ್ ಐನ್ಸ್ಟೈನ್ ಇದೆ, ಆಪ್ಷನ್ ಬಿ ಐಜಾಕ್ ನ್ಯೂಟನ್ ಇದೆ, ಆಪ್ಷನ್ ಸಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಇದೆ, ಆಪ್ಷನ್ ಡಿ ಗ್ಯಾಲಿಲಿಯೋ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಯಾವ್ದು ಆಪ್ಷನು? ಆಲ್ಬರ್ಟ್ ಐನ್ಸ್ಟೈನ್ ಇದಕ್ಕೆ ಸರಿಯಾದ ಆನ್ಸರು. ಯಾಕಂದರೆ ಆಲ್ಬರ್ಟ್ ಐನ್ಸ್ಟೈನ್ ನಾವು ಏನಂತ ಕರಿತೀವಿ? ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಹಾಗಾದರೆ ಐಜಾಕ್ ನ್ಯೂಟನ್ ಏನಂತ ಕರಿತೀವಿ ನಾವು? ಪ್ರಾಚೀನ ಭೌತಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಪ್ರಾಚೀನ ಭೌತಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾರನ್ನ? ಸರ್ ಐಜಾಕ್ ನ್ಯೂಟನ್ ರವ್ರನ್ನ. ಇನ್ನು ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ ತೊಗೊಂಡ್ರೆ ತಮಗೆಲ್ಲ ಗೊತ್ತಿದೆ. ಏನಂತ ಹೇಳ್ತೀವಿ ನಾವು ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ? ಒಬ್ಬ ರಾಕೆಟ್ ಇಂಜಿನಿಯರ್ ಅಂತ ಹೇಳ್ತೀವಿ, ಹೌದಲ್ವಾ? ನಮ್ಮ ಭಾರತ ದೇಶದ ಒಬ್ಬ ರಾಕೆಟ್ ಇಂಜಿನಿಯರ್ ಅಂತ ಹೇಳಿದ್ರೆ ಬೆಸ್ಟ್ ಇಂಜಿನಿಯರ್ ಯಾರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ಇದೇ ಥರ ಗ್ಯಾಲಿಲಿಯೋ ಅವ್ರನ್ನ ತೊಗೊಂಡ್ರೆ ಇವ್ರು ಏನು ಮಾಡಿದ್ದಾರೆ? ಅಲ್ಲ ಹೇಳಿದ್ದು ನಿಮಗೆ. ಏನು ಮಾಡಿರ್ತಾರೆ ಇವರು? ಒಂದು ಗುರುಗ್ರಹದಲ್ಲಿ ಇರ್ತಕ್ಕಂಥ ಒಂದು ಉಪಗ್ರಹಗಳನ್ನು ಕಂಡು ಹಿಡಿದವರೇ ಇವರು. ಯಾರು? ಗ್ಯಾಲಿಲಿಯೋ ಅಂತಕ್ಕಂತಹ ವಿಜ್ಞಾನಿ. ಗುರುಗ್ರಹದಲ್ಲಿಯ ಉಪಗ್ರಹಗಳನ್ನು ಕಂಡು ಹಿಡಿದವರೇ ಇವರೇ. ಯಾರು ಕಂಡು ಹಿಡಿದವರು? ಯಾರಪ್ಪ ಅಂದರೆ ಗ್ಯಾಲಿಲಿಯೋ ಅಂತ ಹೇಳ್ತೇವೆ. ಓಕೆ, ಕ್ವಶನ್ ಅರ್ಥ ಆಯ್ತಾ ಇದು? ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಯಾರು ಅಂದರೆ ಡಾಕ್ಟರ್ ಆಲ್ಬರ್ಟ್ ಐನ್ಸ್ಟೈನ್ ಅಂತ ಹೇಳ್ತೀವಿ, ಹೌದಾ? ಐಜಾಕ್ ನ್ಯೂಟನ್ ಅವರು ಯಾರು? ಪ್ರಾಚೀನ ಭಾರತದ ಪಿತಾಮಹ. ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಕೆಟ್ ಇಂಜಿನಿಯರ್ ಅಂತ ಹೇಳ್ತೀವಿ. ಇನ್ನು ಗ್ಯಾಲಿಲಿಯೋ ಅಂತ ಕೇಳಿದ್ರೆ ಗುರುಗ್ರಹದಲ್ಲಿ ಉಪಗ್ರಹಗಳನ್ನು ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನ ಅಂತ ಹೇಳ್ತೀವಿ. ಓಕೆ, ಸೆಕೆಂಡ್ ಕ್ವಶನ್ ತಗೊಳ್ಳೋಣ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಪರಿಣಾಮ? ಮೂಲಭೂತ ಪರಿಣಾಮ ಅಂದ್ರೇನು? ಇಂಗ್ಲೀಷ್ನಲ್ಲಿ ಅದಕ್ಕೆ ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ, ಹೌದಾ? ಈ ಫಂಡಾಮೆಂಟಲ್ ಕ್ವಾಂಟಿಟೀಸ್ ಯಾವುದು ಅಂತ ಕೇಳ್ತಾರೆ. ಕೆಳಗೆ ಕೊಟ್ಟಿರ್ತಕ್ಕಂಥಗಳಲ್ಲಿ ಉದ್ದ ಅಂದರೆ ಏನಂತೀವಿ ನಾವು? ಲೆಂತ್ ಅಂತ ಕರಿತೀವ, ಹೌದಾ? ರಾಶಿ ಅಂದರೆ ಏನು? ಮಾಸ್ ಅಂತ ಕರಿತೀವಿ. ತಾಪ ಅಂದರೆ ಏನು? ಟೆಂಪರೇಚರ್, ಹೌದಾ? ಮೇಲಿನ ಎಲ್ಲ. ಈ ಕೊಟ್ಟಿರ್ತಕ್ಕಂಥ 3 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂತ ಕೇಳ್ತಾರೆ. ಮತ್ತೆ ಇನ್ನೊಂದ್ಸಲ ನೋಡಿ, ರಿಪೀಟ್ ಕ್ವಶನು. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಪರಿಮಾಣ? ಫಂಡಾಮೆಂಟಲ್ ಕ್ವಾಂಟಿಟೀಸ್ ಯಾವುದು ಅಂತ ಕೇಳ್ತಾರೆ. ಯಾವುದು ಹಾಗಾದರೆ? ಲೆಂತ್ ಇದೆ, ಮಾಸ್ ಇದೆ, ಟೆಂಪರೇಚರ್ ಇದೆ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಆನ್ಸರ್ ಏನಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂದರೆ ಏನು? ಭೌತಿಕ ಪರಿಣಾಮಗಳ ಮೇಲೆ ಅವಲಂಬನೆ ಆಗಿರೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ಹೀಗಾಗಿ ಇವೆಲ್ಲ ಲೆಂತ್ ಇರ್ಬೋದು, ಮಾಸು, ಟೈಮು, ಟೆಂಪ್ರೇಚರು, ಇನ್ನೂ ಬರುತ್ತೆ. ಟೈಮ್ ಬರುತ್ತೆ, ಅದ್ರ ಬಿಟ್ಟರೆ ಎಲೆಕ್ಟ್ರಿಕಲ್ ಕರೆಂಟ್ ಬರುತ್ತೆ, ಅದ್ರ ಬಿಟ್ಟರೆ ಲೂಮಿನಸ್ ಇಂಟೆನ್ಸಿಟಿ ಬರುತ್ತೆ,
ಲುಮಿನಿಯಸ್ ಇಂಟೆನ್ಸಿಟಿ. ಸೊ ಇದು ಕೂಡ ಇದರಲ್ಲೇ ಬರೋದು ಸ್ನೇಹಿತರೆ, ತಮಗೆಲ್ಲ ಗೊತ್ತೇ ಇದೆ ಹೌದಾ. ಲುಮಿನಿಯಸ್ ಇಂಟೆನ್ಸಿಟಿ ಬರುತ್ತೆ, ಆಮೇಲೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಬರುತ್ತೆ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಬರುತ್ತೆ. ಸೊ ಇದೆಲ್ಲ ಕೂಡ ಇದರಲ್ಲಿ ಬರುತ್ತೆ, ಒಂದು ಫಂಡಾಮೆಂಟಲ್ ಕ್ವಾಂಟಿಟೀಸ್ನಲ್ಲೇ ಬರುತ್ತೆ. ಸೊ ಅದು ಕೂಡ ತಮ್ಮ ಗಮನದಲ್ಲಿ ಬರಬೇಕು. ಕ್ವಶನ್ ಅರ್ಥ ಆಯ್ತಾ? ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಪರಿಣಾಮ? ಮೂಲಭೂತ ಪರಿಣಾಮ ಅಂದ್ರೇನು? ಫಂಡಾಮೆಂಟಲ್ ಕ್ವಾಂಟಿಟಿ ಎಷ್ಟಿದೆ? ಟೋಟಲು 7 ಇದೆ. ಲೆಂತ್, ಮಾಸ್, ಟೈಮ್, ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಲುಮಿನಸ್ ಇಂಟೆನ್ಸಿಟಿ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇವೆಲ್ಲ ಕೊಟ್ಟಿರ್ತಾರೆ ನಿಮಗೆ. ಇದ್ರ ಬಿಟ್ಟರೆ ಬೇರೆ ಏನಾದರೂ ಕೊಟ್ಟಿದ್ರೆ ತಾವು ಅದನ್ನು ರಾಂಗ್ ಅಂತ ಹಾಕಬೇಕು. ಉಳಿದೆಲ್ಲ ಕೊಟ್ಟಿದ್ರೆ ರೈಟ್ ಆಗಿರ್ತಕ್ಕಂಥ ಆನ್ಸರಲ್ಲಿ ಬಂದ್ಬಿಡುತ್ತೆ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ, ಥರ್ಡು. ಓಕೆ ಓಕೆ, ಮೂರನೇ ಪ್ರಶ್ನೆ ನೋಡಿ ಏನು ಹೇಳುತ್ತೆ ನಮಗೆ. ಮೂಲಭೂತ ಪರಿಮಾಣಗಳ ಮೇಲೆ ಅವಲಂಬಿತವಾಗಿರುವ ಭೌತಿಕ ಪರಿಮಾಣಗಳು ಯಾವುವು? ಮೂಲಭೂತ ಪರಿಣಾಮ ಅಂದರೆ ಜಸ್ಟ್ ಹೇಳಿದ್ದೆ ನಿಮಗೆ, ಯಾವುದು? ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಈ ಫಂಡಾಮೆಂಟಲ್ ಕ್ವಾಂಟಿಟೀಸ್ ಮೇಲೆ ಫಂಡಾಮೆಂಟಲ್ ಕ್ವಾಂಟಿಟೀಸ್ ನೋಡಿ, ಮೂಲಭೂತ ಪರಿಣಾಮಗಳ ಮೇಲೆ ಅವಲಂಬಿತವಾಗಿರುವ ಭೌತಿಕ ಪರಿಮಾಣಗಳು ಯಾವ ಅಂತ ಕೇಳುತ್ತಾರೆ, ಹೌದಲ್ವಾ? ಅಂದರೆ ಈ ಮೂಲಭೂತ ಅಂದ್ರೇನು? ಫಂಡಾಮೆಂಟಲ್. ಹಾಗಾದರೆ ಈ ಒಂದು ಮೂಲಭೂತಗಳ ಮೇಲೆ ಅವಲಂಬಿತವಾಗಿರೋ ಪರಿಣಾಮಗಳು ಯಾವುವು ಅಂತ ಕೇಳುತ್ತಾರೆ. ಭೌತಿಕ ಪರಿಣಾಮಗಳು ಯಾವುವು? ಕ್ಷೇತ್ರ ಇದೆ, ಹೌದಾ? ಸಾಮರ್ಥ್ಯ ಕೊಟ್ಟಿದ್ದಾರೆ, ಸಾಂದ್ರತೆ ಇದೆ, ಮತ್ತು ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ನಾವು ಒಂದೊಂದಾಗಿ ನೋಡೋಣ. ಕ್ಷೇತ್ರ ನೀವೇನಾದ್ರು ತೊಗೊಂಡ್ರೆ, ಕ್ಷೇತ್ರ ಅಂದ್ರೆ ನಾವೇನಂತ ಹೇಳ್ತೀವಿ ಅದಕ್ಕೆ ಇಂಗ್ಲೀಷ್ನಲ್ಲಿ? ಕ್ಷೇತ್ರ ಅಂದರೆ ಏನು? ಏರಿಯಾ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಏರಿಯಾನ ನಾವು ರೈಟ್ ಮಾಡೋಕ್ಕಾದ್ರೆ ಯಾವ ಥರ ರೈಟ್ ಮಾಡ್ತೀವಿ? ಏರಿಯಾ ಇಸ್ಕಲ್ ಟು ಲೆಂತ್, ಹೌದಾ? ಲೆಂತ್ ಇಂಟು ಬ್ರೆಡ್ತ್ ಅಂತ ಬರಿತೀವಿ. ಲೆಂತ್ ಇಂಟು ಬ್ರೆಡ್ತ್ ಅಂದ್ರೆ ಏರಿಯಾ. ಹಾಗಾದರೆ ಈ ಏರಿಯಾದಲ್ಲಿ ಏನು ಬತ್ತು? ಲೆಂತ್ ಬತ್ತಲ್ವ ಇಲ್ಲಿ. ಸೊ ಲೆಂತ್ ಏನಿದು? ಒನ್ ಆಫ್ ದ ಫಂಡಾಮೆಂಟಲ್ ಕ್ವಾಂಟಿಟೀಸು. ಓಕೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಜಸ್ಟ್ ನೋಡ್ತಾ ಹೋಗಿ. ಓಕೆ, ಕ್ಷೇತ್ರ ಏರಿಯಾ ಅಂದ್ರೇನು? ಲೆಂತ್ ಇಂಟು ಬ್ರೆಡ್ತ್ ಅಂತ ತೋತೀವಿ. ಇನ್ನು ಸೆಕೆಂಡ್ ಆಪ್ಷನ್ ನೋಡಿ, ಸಾಮರ್ಥ್ಯ ಅಂತ ಕೊಟ್ಟಿದ್ದಾರೆ. ಸಾಮರ್ಥ್ಯ ಅಂದರೆ ಏನಂತ ಕರಿತೀವಿ ನಾವು ಇಂಗ್ಲೀಷ್ನಲ್ಲಿ? ಇದಕ್ಕೆ ಪವರ್ ಅಂತ ಹೇಳ್ತೀವಿ. ಪವರ್ನ ಯಾವ ಥರ ರೈಟ್ ಮಾಡ್ತೀವಿ? ಪವರ್ ಈಸ್ ಈಕ್ವಲ್ ಟು ವರ್ಕ್ ಅಪಾನ್ ಟೈಮ್, ಹೌದಾ? ವರ್ಕ್ ಅಪಾನ್ ಟೈಮ್ ಅಂತ ಹೇಳ್ತೀವಿ. ಈ ಆಪ್ಷನಲ್ಲಿ ನೋಡಿಲ್ಲ, ಟೈಮ್ ಬಂದಿದೆಯಾ? ಇಲ್ಲಿ ಕಾಣಿಸ್ತಿದೆ ಸ್ಕ್ರೀನ್ ಮೇಲೆ, ಟೈಮ್ ಅಂತ ಬಂದಿದೆಯಾ? ಸೊ ಟೈಮ್ ಏನಿದು? ಒನ್ ಆಫ್ ದ ಫಂಡಾಮೆಂಟಲ್ ಕ್ವಾಂಟಿಟಿ ಇದೆ. ಇದೇ ಥರ ಸಾಂದ್ರತೆಯನ್ನು ತೊಗೊಂಡ್ರೆ, ಸಾಂದ್ರತೆ ಅಂದರೆ ಏನು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ನಾವು? ಇದಕ್ಕೆ ಡೆನ್ಸಿಟಿ ಅಂತ ಕರಿತೀವಿ, ಹೌದಾ? ಡೆನ್ಸಿಟಿ ಅಂದರೆ ಏನು? ಡೆನ್ಸಿಟಿನ ಯಾವ ಥರ ನಾವು ರೈಟ್ ಮಾಡ್ತೀವಿ? ಮಾಸ್ ಅಪಾನ್ ವಾಲ್ಯೂಮ್ ಅಂತ ರೈಟ್ ಮಾಡ್ತೀವಿ. ನೋಡಿ ಇಲ್ಲಿ ಬಂತು, ನೋಡಿ ಏನು ಬಂತು ಇಲ್ಲಿ? ಮಾಸ್ ಬಂತ, ಇಲ್ಲಿ ಟೈಮ್ ಬಂತ, ಇಲ್ಲಿ ಲೆಂತ್ ಬಂತು. ಲೆಂತ್, ಮಾಸ್, ಟೈಮ್ ಅಂದರೆ ಇದೇನು? ಇದರ ಅರ್ಥ ಏನಾಯ್ತು ಇಲ್ಲಿ? ಕ್ಷೇತ್ರ, ಸಾಮರ್ಥ್ಯ ಮತ್ತು ಸಾಂದ್ರತೆ ಇವೆಲ್ಲವೂ ಕೂಡ ಏನಾಗಿದೆ? ಒಂದು ಮೂಲಭೂತ ಪರಿಣಾಮಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಭೌತಿಕ ಪರಿಣಾಮ. ಹಾಗಾದರೆ ಈ ಆಪ್ಷನ್ಗೆ ಸರಿಯಾದ ಆನ್ಸರ್ ಯಾವುದು? ಸರಿಯಾದ ಆನ್ಸರ್ ಯಾವುದು ಬರುತ್ತೆ ಹಾಗಾದರೆ? ಇಲ್ಲಿ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಮೇಲಿನ ಎಲ್ಲ ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ, ಹೌದಲ್ವಾ? ಓಕೆ, ತಾವೇನಾದರೂ ಅರ್ಥ ಇಲ್ಲ ಅಂದರೆ ಮತ್ತೆ ರಿಪೀಟ್ ಆಗಿ ಪಾಸ್ ಮಾಡಿ ಮತ್ತೆ ನೋಡ್ತಾ ಹೋಗಿ, ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ಹೋಗೋಣ. ಓಕೆ, 4ನೇ ಕ್ವಶನ್ ನೋಡಿ ಏನು ಹೇಳ್ತೀನಿ ನಮಗೆ. ಕೆಳಗಿನವುಗಳಲ್ಲಿ ನಿಮಿಷ ಪೆನ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಅದಿಶ ಪರಿಣಾಮ? ನೋಡಿ, ಕೆಳಗಿನವಲ್ಲಿ ಯಾವುದು ಅದಿಶ ಪರಿಮಾಣ? ಅದಿಶ ಪರಿಮಾಣ ಅಂದ್ರೇನು? ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸ್ಕೇಲಾರ್ ಕ್ವಾಂಟಿಟಿ ಯಾವುದು ಅಂತ ಇದೆ. ಆಪ್ಷನ್ ನೋಡಿ, ದೂರ ಇದೆ, ಸಮಯ ಇದೆ, ವೇಗ ಇದೆ, ಮತ್ತು ಬ ಅಂತಕ್ಕಂಥ ಒಂದು 4 ಆಪ್ಷನ್ಗಳಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಅದಿಶ ಪರಿಮಾಣ ಅಂದ್ರೆ ಏನು? ಅದರ ಫಸ್ಟ್ ಆಫ್ ಆಲ್ ತಮ್ಮೆಲ್ಲ ಗೊತ್ತಿರಬೇಕು. ಅದಿಶ ಅಂದ್ರೆ ಏನು? ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಅಂದ್ರೇನು? ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಮೌಲ್ಯ ಹೊಂದಿರುತ್ತೆ, ಆದರೆ ದಿಕ್ಕದಕ್ಕೆ ಇರಲ್ಲ ಅಂತ ಹೇಳ್ತೀವಿ, ಹೌದಾ? ಸೊ ಅದಕ್ಕೆ ನಾವೆಂತ ಕರಿತೀವಿ? ಅದಿಶ ಪರಿಮಾಣ ಅಂತ ಹೇಳ್ತೀವಿ. ಅದೇ ಥರ ಇನ್ನೊಂದು ಬರುತ್ತೆ, ಯಾವುದು? ಸದಿಶ ರಾಶಿ. ಸದಿಶ ಅಂದ್ರೇನು? ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ವೆಕ್ಟರ್ ಕ್ವಾಂಟಿಟಿ ಅಂದ್ರೇನು? ನಿರ್ದಿಷ್ಟ ಮೌಲ್ಯ ಮತ್ತು ದಿಕ್ಕನ್ನು ಹೊಂದಿರತಕ್ಕಂಥದ್ದಂತ ನಾವು ಹೇಳ್ತೀವಿ. ಬಟ್ ಇಲ್ಲಿ ಕ್ವಶನ್ ಕೇಳಿರೋದು ಅದಿಶ ಅಂತ ಕೇಳಿದ್ರೆ. ಅದಿಶ ಅಂದ್ರೇನು? ಸ್ಕೇಲಾರ್ ಕ್ವಾಂಟಿಟಿ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನು? ಹಾಗಾದರೆ ಯಾವುದು? ದೂರ ಮತ್ತು ಸಮಯ. ದೂರ ಮತ್ತು ಸಮಯ ಅಂದರೆ ಆಪ್ಷನ್ ಯಾವುದಿಲ್ಲಿ? ಆಪ್ಷನ್ ಡಿ, ಅ ಮತ್ತು ಬ ಅಂತಕ್ಕಂಥದ್ದನ್ನು ಹೇಳ್ತೇವೆ, ಹೌದಾ? ಈ ವೇಗ ಇದೆಯಲ್ವ, ಸೊ ವೇಗ ಆಗಲ್ಲ. ಯಾಕೆ ವೇಗ ಆಗಲ್ಲ? ವೇಗ ಯಾಕೆ ಆಗಲ್ಲಪ್ಪ ಅಂದರೆ ಇದು ಸದಿಶ ರಾಶಿ ಇದೆ, ಹೌದಾ? ಇದು ಒಂದು ಸದಿಶ ರಾಶಿ ಅಂತ ಹೇಳ್ತೀವಿ. ಸದಿಶ ರಾಶಿ ಅಂದ್ರೆ ಏನು? ಫ್ಯಾಕ್ಟರ್ ಕ್ವಾಂಟಿಟಿ. ಇದಕ್ಕೆ ಒಂದು ನಿರ್ದಿಷ್ಟವಾದ ಮೌಲ್ಯ ಮತ್ತು ದಿಕ್ಕು ಹೊಂದಿರುತ್ತೆ, ಹೌದಲ್ವಾ? ವೇಗ ನಿರ್ದಿಷ್ಟವಾದಂಥ ಒಂದು
ಮೌಲ್ಯ ಮತ್ತು ದಿಕ್ಕನ್ನು ಹೊಂದಿರುತ್ತೆ. ಅಂದರೆ ನಾವು ಇಂತಿಷ್ಟು ಕಿಲೋಮೀಟ್ರ್ ಇಂತಿಷ್ಟು ಹೋದೆವು. ಫಾರ್ ಎಕ್ಸಾಂಪಲ್ ನಾವು ಧಾರವಾಡದಿಂದ ಬೆಂಗಳೂರಿಗೆ ಏನಾದರೂ ಹೋದರೆ ಅಂದರೆ ನಾವು ಏನಾಯಿತು ಒಂದಿಷ್ಟು ಕಿಲೋಮೀಟ್ರ್ ಸ್ಪೆಸಿಫಿಕ್ಲಿ ನಾವು ಏನು ಮಾಡ್ತೀವಿ ಒಂದು ಡಿಸ್ಟೆನ್ಸ್ನಲ್ಲಿ ಟ್ರಾವೆಲ್ ಮಾಡಿದ್ದೀವಿ, ಎಷ್ಟು ಟೈಮ್ನಲ್ಲಿ ಅಥವಾ ಎಷ್ಟು ವೇಳೆಯಲ್ಲಿ ಎಷ್ಟು ಕಿಲೋಮೀಟ್ರ್ ನಾವು ಇಲ್ಲಿಂದ ಇಲ್ಲಿಗೆ ಹೋಗಿದ್ದೇವೆ, ಹೌದಲ್ವಾ? ಸೊ ಈ ಥರ ಏನಾದರೂ ಅದಕ್ಕೆ ಒಂದು ಮೌಲ್ಯ ಮತ್ತು ದಿಕ್ಕು ಏನಾದರೂ ಇದ್ದರೆ ನಾವು ಅದಕ್ಕೆ ಏನಂತ ಕರಿತೀವಿ, ಏನಂತ ಕರಿತೀವಿ, ಸದಿಶ ರಾಶಿ ಅಂತ ಕರಿತೀವಿ. ಬಟ್ ಇಲ್ಲಿ ಕೇಳಿರೋದು ಅದೀಶ ರಾಶಿ, ಅದಕ್ಕೆ ಯಾವುದೇ ರೀತಿ ದಿಕ್ ಇರಲ್ಲ, ಬಟ್ ಅದಕ್ಕೊಂದು ಮೌಲ್ಯ ಇರುತ್ತೆ, ಹೌದಾ? ಸೊ ಹೀಗಾಗಿ ಪ್ರಶ್ನೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡ ಅ ಮತ್ತು ಬ ಅಂತ ಹೇಳ್ತೇವೆ. ಓಕೆ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಓಕೆ 5ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, SI ಪದ್ಧತಿಯನ್ನು ಯಾವ ಒಂದು ಪದ್ಧತಿಯಿಂದ ಮಾರ್ಪಡಿಸಿ ವಿಸ್ತರಣೆ ಮಾಡಲಾಗಿದೆ? SI ಪದ್ಧತಿಯನ್ನು ಯಾವ ಒಂದು ಪದ್ಧತಿಯಿಂದ ಮಾರ್ಪಡಿಸಿ ವಿಸ್ತರಣೆ ಮಾಡಲಾಗಿದೆ? FPS ಕೊಟ್ಟಿದ್ದಾರೆ ಆಪ್ಷನ್ ಅ, ಆಪ್ಷನ್ ಬಿ CGS ಇದೆ, ಆಪ್ಷನ್ ಸಿ MKS ಇದೆ, ಆಪ್ಷನ್ ಡ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ ಯಾಕೆ, ಯಾವುದು ಆನ್ಸರ್ ಇದು? ಯಾರಾದರೂ ಹೇಳ್ತೀರಾ? ಆನ್ಸರ್ ಏನು ಬರುತ್ತೆ? MKS. ಯಾಕೆ MKS ಬರುತ್ತೆ ಹೇಳಿ? SI ಪದ್ಧತಿಯನ್ನು ಯಾವೊಂದು ಪದ್ಧತಿಯಿಂದ ಮಾರ್ಪಡಿಸಿ ವಿಸ್ತರಣೆಯನ್ನು ಮಾಡಲಾಗಿದೆ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, SI ಪದ್ಧತಿ ಅಂದರೆ ಏನು? ಇಂಟರ್ನ್ಯಾಷನಲ್ ಸಿಸ್ಟಮ್. ಇದು ಲಾಂಗ್ ಫಾರ್ಮ್ ಗೊತ್ತಿರಲೇಬೇಕು ತಮಗೆಲ್ಲ. ಇಂಟರ್ನ್ಯಾಷನಲ್ ಸಿಸ್ಟಮ್ ಆರ್ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂದರೂ ಕರೆಕ್ಟ್ ಇದೆ, ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂದರೂ ಕರೆಕ್ಟ್ ಇದೆ, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಅಂದರೂ ಕರೆಕ್ಟ್ ಇದೆ. ಸೊ ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ತಿಳ್ಕೊಂಡ್ಬಿಡಿ. ಇನ್ನು FPS ಅಂದರೆ ಫೂಟ್ ಪೌಂಡ್ ಸೆಕೆಂಡ್ ಅಂತ ಹೇಳ್ತೀವಿ. ಫೂಟ್ ಪೌಂಡ್, ಇನ್ನೊಂದು ಎಸ್ ಅಂದರೆ ಸೆಕೆಂಡ್ ಅಂತ ಹೇಳ್ತೀವಿ. ಇನ್ನು CGS ಅಂದರೆ ಸೆಂಟಿಮೀಟರ್, ಹೌದಾ? ತಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಸೆಂಟಿಮೀಟರ್, ಗ್ರಾಮ್ ಇದೆ, ಆಮೇಲೆ ಸೆಕೆಂಡ್ ಬರುತ್ತೆ, ಹೌದಾ? ಇನ್ನು MKS ಅಂದರೆ ಏನು? ಮೀಟರ್, ಹೌದಾ? ಮೀಟರ್ ಕಿಲೋಗ್ರಾಮ್, ಮೀಟರ್ ಕಿಲೋಗ್ರಾಮ್. ಇನ್ನು ಎಸ್ ಅಂದರೆ ಸೆಕೆಂಡ್ ಅಂತ ಹೇಳ್ತೀವಿ. ನೋಡಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂದ್ರೇನು? SI ಸಿಸ್ಟಮ್ ಅಂದ್ರೇನು? ಯಾವುದೇ ಒಂದು ನಾವು ಲೆಂತ್ ತೊಗೊಂಡ್ರೆ ಅಥವಾ ಮಾಸ್ ತೊಗೊಂಡ್ರೆ ಟೈಮ್ ತೊಗೊಂಡ್ರೆ ಅದೆಲ್ಲ ಇದರಲ್ಲಿ ಇರಬೇಕಪ್ಪ ಅಂದರೆ ಮೀಟರ್ ಕಿಲೋಗ್ರಾಮ್ ಮತ್ತು ಸೆಕೆಂಡ್ನಲ್ಲಿ ಇದ್ದರೆ ಅದಕ್ಕೆ ನಾವು SI ಮೂಲಮಾನ ಅಂತ ಹೇಳ್ತೀವಿ, ಹೌದಾ? ಸೊ ಹಾಗಾದರೆ ಏನಾಯ್ತಿದು? MKS ಇದು ಓಲ್ಡ್ ಮೆಥಡ್ ಇತ್ತು, ಬಟ್ ಅದನ್ನೇ ಕನ್ವರ್ಷನ್ ಮಾಡಿ ಅವ್ರು ಏನು ಮಾಡಿದರೆ SI ಅಂತಕ್ಕಂಥ ಒಂದು ಪದ್ಧತಿಯಲ್ಲಿ ಅಥವಾ ಒಂದು ಪದ್ಧತಿಯಿಂದ ಅದನ್ನು ಮಾರ್ಪಾಡಣೆ ಆಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳ್ತೀವಿ. ಮತ್ತೊಂದು ರಿಪೀಟ್ ಹೇಳ್ತೀನಿ, SI ಪದ್ಧತಿಯನ್ನು ಯಾವ ಒಂದು ಪದ್ಧತಿಯಿಂದ ಮಾರ್ಪಡಿಸಿ ವಿಸ್ತರಣೆ ಮಾಡಲಾಗಿತ್ತು? MKS ಪದ್ಧತಿಯಿಂದ ಮಾರ್ಪಾಡಣೆ ಮಾಡಲಾಯಿತು. ಓಕೆ ಓಕೆ ಕ್ವಶನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಹೋಗೋಣ. ಓಕೆ 6ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಒತ್ತಡ ಅಂದರೆ ಪ್ರೆಷರ್, ಇದನ್ನು ಹೀಗೆ ಬರೆಯುತ್ತಾರೆ. ಪ್ರೆಷರ್ನ ಯಾವ ಥರ ರೈಟ್ ಮಾಡ್ತಾರೆ? ಆಪ್ಷನ್ ಎ ನೋಡಿ, ಮಾಸ್ ಅಪಾನ್ ವ್ಯಾಲ್ಯೂಮ್ ಇದೆ, ಮಾಸ್ ಅಪಾನ್ ವ್ಯಾಲ್ಯೂಮ್. ಬ ಫೋರ್ಸ್ ಅಪಾನ್ ಲೆಂತ್ ಇದೆ. ಮೂರನೇದು ಎನರ್ಜಿ ಅಪಾನ್ ಏರಿಯಾ ಇದೆ. 4ನೇದು ಫೋರ್ಸ್ ಅಪಾನ್ ಏರಿಯಾ ಇದೆ. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಮಾಸ್ ಅಪಾನ್ ವ್ಯಾಲ್ಯೂಮ್. ಸೊ ಜಸ್ಟ್ ಏನೇನು ಹೇಳಿದೆ, ಮಾಸ್ ಅಪಾನ್ ವ್ಯಾಲ್ಯೂಮ್ ಅಂದರೆ ಏನಂತ ಕರಿತೀವಿ? ಅದಕ್ಕೆ ಡೆನ್ಸಿಟಿ ಅಂತ ಕರಿತೀವಿ, ಸಾಂದ್ರತೆ, ಹೌದಾ? ಸೊ ಇದು ಅಂತೂ ಆಪ್ಷನ್ ಅ ಅಂತೂ ಆಗಲ್ಲ. ಇನ್ನು ಫೋರ್ಸ್ ಅಪಾನ್ ಲೆಂತ್, ಫೋರ್ಸ್ ಅಪಾನ್ ಲೆಂತ್ ಎದಕ್ಕೆ ಸಂಬಂಧಪಟ್ಟಿದ್ದು ಹೇಳಿದ್ದು? ಎದಕ್ಕೆ ಸಂಬಂಧಪಟ್ಟಿದ್ದು? ಸರ್ಫೇಸ್ ಟೆನ್ಷನ್ಗೆ ಸಂಬಂಧಪಟ್ಟಿದ್ದು. ಸರ್ಫೇಸ್ ಟೆನ್ಷನ್ ಅಂದ್ರೆ ಇದನ್ನೇ ನಾವು ರೈಟ್ ಮಾಡ್ತೀವಿ, ಏನು? ಫೋರ್ಸ್ ಅಪಾನ್ ಲೆಂತ್ ಅಂತ ರೈಟ್ ಮಾಡ್ತೀವಿ. ಸೊ ಹೀಗಾಗಿ ಆಪ್ಷನ್ ಬ ಅಂತೂ ಆಗಲ್ಲ. ಇನ್ನು ಆಪ್ಷನ್ ಸಿನ ತೊಗೊಂಡ್ರೆ ಎನರ್ಜಿ ಅಪಾನ್ ಏರಿಯಾ ಇದೆ. ಎನರ್ಜಿ ಅಪಾನ್ ಏರಿಯಾ ಎದಕ್ಕೆ ಸಂಬಂಧಪಟ್ಟಿದ್ದು? ಸರ್ಫೇಸ್ ಏರಿಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸರ್ಫೇಸ್ ಎನರ್ಜಿಗೆ ಇದು ಸಂಬಂಧಪಟ್ಟಿದ್ದು. ಸೊ ಹೀಗಾಗಿ ಆಪ್ಷನ್ ಸಿ ಅಂತೂ ಆಗಲ್ಲ. ಇನ್ನು ಉಳಿದ ಆಪ್ಷನ್ ಫೋರ್ಸ್ ಅಪಾನ್ ಏರಿಯಾ ಅಂದ್ರೆ ನಾವೇನಂತ ಕರಿತೀವಿ? ಒತ್ತಡ ಅಥವಾ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಒತ್ತಡವನ್ನು ಹೇಗೆ ಬರೀತಾರೆ ಅಂದರೆ ಫೋರ್ಸ್ ಅಪಾನ್ ಏರಿಯಾ, ಈ ಒಂದು ಪದ್ಧತಿಯಲ್ಲಿ ಇದನ್ನು ಬರೀತಾರೆ. ಲಕ್ಷ. ಹೀಗಾಗಿ ತಮಗೆ ಡೆನ್ಸಿಟಿನ ಯಾವ ಥರ ಬರೀತಾರೆ ಅದು ಕೂಡ ಗೊತ್ತಿರಬೇಕು. ಸರ್ಫೇಸ್ ಟೆನ್ಷನ್ನ ಯಾವ ಥರ ಬರೀತಾರೆ, ಸೊ ಅದು ಕೂಡ ತಮಗೆಲ್ಲ ಗೊತ್ತಿರಬೇಕು. ಅದಾದಮೇಲೆ ಸರ್ಫೇಸ್ ಎನರ್ಜಿಯನ್ನು ಯಾವ ಥರ ಬರೀತಾರೆ, ಸೊ ಅದು ಕೂಡ ತಮಗೆ ಗೊತ್ತಿರಬೇಕು. ಸೊ ಗೊತ್ತಿದ್ದರೆ ತಾವು ಅದನ್ನು ಈಸಿಯಾಗಿ ಸಾಲ್ವ್ ಮಾಡಬಹುದು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. 7ನೇದು. ಓಕೆ 7th ಕ್ವಶನ್ ನೋಡಿ ಏನು ಹೇಳ್ತೀವಿ ನಮಗೆ, ವಿದ್ಯುತ್ ವಿಭವ. ವಿದ್ಯುತ್ ವಿಭವ ಅಂದ್ರೆ ಏನು? ಇಂಗ್ಲೀಷ್ ಏನಂತ ಕರಿತೀವಿ? ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಸೊ ಈ ವಿದ್ಯುತ್ ವಿಭವ ಎಂದರೆ ಏನು ಅಂತ ಕೇಳಿದರೆ ಆಪ್ಷನ್ ನೋಡಿ, ವಿದ್ಯುತ್ ವಿಭವ ಅಂದರೆ ನಾವು ಅದಕ್ಕೇನು ಇಕ್ವೇಷನ್ ಬರುತ್ತಲ್ವ, ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಾವು ಯಾವ ಥರ ಬೆರಿತೀವಿ ಅಥವಾ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂದರೆ ಏನು, ಒಂದು ಸಿಂಪಲ್ ಇಕ್ವೇಷನನ್ನು ಕೊಟ್ಟಿದ್ದಾರೆ ನೋಡಿ. ಫೋರ್ಸ್ ಅಪಾನ್ ಚಾರ್ಜ್ ಇದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಪಾನ್ ಕರೆಂಟ್ ಇದೆ. ಆಪ್ಷನ್ ಸಿ ಚಾರ್ಜ್ ಅಪಾನ್ ಮಾಸ್ ಇದೆ. ಆಪ್ಷನ್ ಡಿ ವರ್ಕ್ ಅಪಾನ್
ಚಾರ್ಜ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಆನ್ಸರ್ ಅಂತ ನೋಡ್ತಾ ಹೋಗೋಣ. ಫಸ್ಟ್ ನೋಡಿ, ಫೋರ್ಸ್ ಅಪಾನ್ ಚಾರ್ಜ್ ಇದೆ. ಫೋರ್ಸ್ ಅಪಾನ್ ಚಾರ್ಜ್ ಎದಕ್ಕೆ ಸಂಬಂಧಪಟ್ಟಿದ್ದು ಹೇಳಿದ್ದು? ಫೋರ್ಸ್ ಅಪಾನ್ ಚಾರ್ಜ್ ಎದಕ್ಕೆ ಸಂಬಂಧಪಟ್ಟಿದ್ದು? ಇಲೆಕ್ಟ್ರಿಕಲ್ ಫೀಲ್ಡ್ ಇಂಟೆನ್ಸಿಟಿಗೆ ಇದು ಸಂಬಂಧಪಟ್ಟಿದ್ದು, ಹೌದಲ್ವಾ? ಇಲೆಕ್ಟ್ರಿಕಲ್ ಫೀಲ್ಡ್ ಇಂಟೆನ್ಸಿಟಿಗೆ ಇದು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಾಯಿಂಟ್. ಇಲೆಕ್ಟ್ರಿಕಲ್ ಫೀಲ್ಡ್ ಇಂಟೆನ್ಸಿಟಿ ಅಂದ್ರೆ ಏನು? ವಿದ್ಯುತ್ ಕ್ಷೇತ್ರದ ಒಂದು ತೀವ್ರತೆ ಅಂತ ಹೇಳ್ತೀವಿ. ಸೊ ಇಲೆಕ್ಟ್ರಿಕಲ್ ಇಂಟೆನ್ಸಿಟಿ ಅಂದ್ರೆ ಫೋರ್ಸ್ ಅಪಾನ್ ಚಾರ್ಜ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಆಪ್ಷನ್ ಅ ಅಂತೂ ಆಗಲ್ಲ. ಇನ್ನು ಆಪ್ಷನ್ ಬ ತಗೊಂಡ್ರಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪಾನ್ ಕರೆಂಟ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಪಾನ್ ಕರೆಂಟ್ ಏನಾದ್ರು ತಗೊಂಡ್ರೆ ನಾವು ಇದಕ್ಕೆ ಆರ್ ಅಂತ ಕರಿತೀವಿ. ಆರ್ ಅಂದ್ರೆ ಏನು? ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಹೌದಲ್ವಾ? ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ನ ರೈಟ್ ಮಾಡಬೇಕಾದ್ರೆ ಇದೇ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ಯಾವುದು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿವೈಡ್ ಬೈ ಕರೆಂಟ್ ಅಂದ್ರೆ ರೆಸಿಸ್ಟೆನ್ಸು, ಅಂದರೆ ಪ್ರತಿರೋಧ ಅಂತ ಹೇಳ್ತೀವಿ, ಹೌದಾ? ಸೊ ಹೀಗಾಗಿ ಆಪ್ಷನ್ ಬ ಅಂತೂ ಆಗಲ್ಲ. ಇನ್ನು ಆಪ್ಷನ್ ಸಿ ತಗೊಂಡ್ರೆ, ಚಾರ್ಜ್ ಅಪಾನ್ ಮಾಸ್. ಚಾರ್ಜ್ ಅಪಾನ್ ಮಾಸ್ ಎದಕ್ಕೆ ಸಂಬಂಧಪಟ್ಟಿದ್ದು? ಸ್ಪೆಸಿಫಿಕ್ ಚಾರ್ಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಕ್ವೇಷನ್ ಇದು, ಹೌದಾ? ಸೊ ಸ್ಪೆಸಿಫಿಕ್ ಚಾರ್ಜ್ ಅಂದ್ರೆ ಇದನ್ನೇ ನಾವು ರೈಟ್ ಮಾಡ್ತೀವಿ, ಏನು? ಚಾರ್ಜ್ ಅಪಾನ್ ಮಾಸ್ ಈಸ್ ಈಕ್ವಲ್ ಟು ಸ್ಪೆಸಿಫಿಕ್ ಚಾರ್ಜ್ ಅಂತ ಹೇಳ್ತೀವಿ. ಅಂದರೆ ನಿರ್ದಿಷ್ಟವಾದಂಥ ಆವೇಶ ಏನಾದರೂ ಇದ್ದರೆ ಅವಾಗ ಬರೆಯೋದೇ ಈ ಪದ್ಧತಿಯಲ್ಲಿ, ಚಾರ್ಜ್ ಅಪಾನ್ ಮಾಸು. ಹಾಗಾದರೆ ಲಾಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ವರ್ಕ್ ಅಪಾನ್ ಚಾರ್ಜ್ ಅಂದ್ರೆ ನಾವೇನಂತ ಕರಿತೀವಿ? ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂದರೆ ವಿದ್ಯುತ್ ವಿಭವ. ಸೊ ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ವರ್ಕ್ ಅಪಾನ್ ಚಾರ್ಜು. ಹಾಗಾಗಿ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ವರ್ಕ್ ಅಪಾನ್ ಚಾರ್ಜು ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 8ನೇ ಕ್ವಶನ್ ನೋಡಿ, ಏನು ಹೇಳುತ್ತೆ ನಮಗೆ? ಭೌತಶಾಸ್ತ್ರದಲ್ಲಿ ಎಚ್ ಪಿ ಎಂದರೇನು? ಎಚ್ ಪಿ ಅಂದ್ರೇನು ಭೌತಶಾಸ್ತ್ರದಲ್ಲಿ? ಅದೇ ಪ್ರಶ್ನೆ ಕೇಳಿದರೆ ಆಪ್ಷನ್ ನೋಡಿ, ಹಿಂದೂಸ್ತಾನ್ ಪೆಟ್ರೋಲಿಯಂ ಇದೆ, ಇದು ಅಂತೂ ಆಗಲ್ಲ. ಭೌತಶಾಸ್ತ್ರ ಸಂಬಂಧಪಟ್ಟಿದಂತ ಕೇಳಿದರೆ, ಹೌದಾ? ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂತ ಆಗಲ್ಲ. ಪವರ್ ಆಫ್ ಹಿಂದೂಸ್ತಾನ್ ಇದು ಅಂತೂ ಆಪ್ಷನ್ ಆಗಲ್ಲ. ಹಾರ್ಸ್ ಪವರ್ ಇನ್ನು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ತಮ್ಗೆ ಅರ್ಥ ಆಗಿರ್ಬೋದು. ಎಚ್ ಪಿ ಅಂದರೆ ಹಾರ್ಸ್ ಪವರ್ ಅಂತ ಹೇಳ್ತೀವಿ. ಹಾರ್ಸ್ ಪವರ್ ಅಂದರೆ ಒಂದು ಏನು ಮಾಡ್ತೀವಿ ಅಂದರೆ ನಾವು ಯೂಸ್ ಟು ಮೆಜರ್ ದ ಪವರ್ ಆಫ್ ದ ಎಂಜಿನ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದು ಮಷಿನ್ ಏನಾದರೂ ಇದ್ದರೆ, ಟೂ ವೀಲರಲ್ಲಿ, ಫೋರ್ ವೀಲರಲ್ಲಿ, ಟ್ರಕ್ ಇರಲಿ, ಬಸ್ ಇರಲಿ, ಸೊ ಪ್ರತಿಯೊಂದಕ್ಕೆ ಒಂದು ಎಚ್ ಪಿ ಮಷಿನ್ ಅಂತ ಇರುತ್ತೆ. ಅಂದರೆ ಎಷ್ಟು ಎಚ್ ಪಿಗೆ ಎಷ್ಟು ಈಕ್ವಲ್ ಅಂತ ಇರುತ್ತೆ. ಸೊ 1 HP = 33,000 ಫೂಟ್ ಪೌಂಡ್ ಆಫ್ ವರ್ಕ್ ಇನ್ ಎ ಮಿನಿಟ್ ಅಂತ ನಾವು ಹೇಳ್ತೀವಿ ಸಿಂಪಲ್ ಫಿಸಿಕ್ಸ್ನಲ್ಲಿ ಹೇಳಬೇಕಾದ್ರೆ. ಸೊ ಹೀಗಾಗಿ ಈ ಎಚ್ ಪಿ ಫಿಸಿಕ್ಸ್ನಲ್ಲಿ ಎಚ್ ಪಿ ಅಂದರೆ ಹಾರ್ಸ್ ಪವರ್ ಅಂತ ಹೇಳ್ತೀವಿ ಸಿಂಪಲ್ ಆಗಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ತಡ ಮಾಡ್ದೇನೆ, ಯಾಕಂದರೆ ನಮಗೆ ಇನ್ನೂ ಸಿಕ್ಕಾಪಟ್ಟೆ ರಿವಿಷನ್ ಹೇಳೋದಿದೆ. ಈ ಥರ ಹೋದರೆ ರಿವಿಷನ್ ಆಗಲ್ಲ. ಓಕೆ, ಸೊ ಆಲ್ರೆಡಿ ನಾನೆಲ್ಲ ಹೇಳಿದ್ದೀನಿ. ಸೊ ವಿಡಿಯೋ ಕ್ಲಾಸ್ ಕೂಡ ಇದೆ. ಸೊ ತಾವು ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಬೋದು. ಇನ್ನು 9ನೇ ಕ್ವಶನ್ ತಗೊಳ್ಳಿ. ವೇಗ ಅಂದ್ರೇನು? ಫಿಲಾಸಿಟಿದ ಮೂಲಮಾನ ಯಾವುದು ಅಂತ ಕೇಳಿದ್ದಾರೆ. ಫಿಲಾಸಿಟಿ ಆಪ್ಷನ್ ನೋಡಿ, ಏನು ಕೊಟ್ಟಿದ್ದಾರೆ? ನ್ಯೂಟನ್ ಇದೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ, ಪಿ ಅಂದ್ರೇನು? ಪಾಸ್ಕಲ್ ಇದೆ, ಆಮೇಲೆ ಲಾಸ್ಟು 4ನೇ ಆಪ್ಷನು ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಷ್ಟು ಆಪ್ಷನ್ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ಎನ್ ಅಂದ್ರೇನು? ನ್ಯೂಟನ್ ಎದಕ್ಕೆ ಬರ್ತಿದ್ದು? ಫೋರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯೂನಿಟ್ ಅಂತ ಹೇಳ್ತೀವಿ. ಫೋರ್ಸ್ ಅಂದ್ರೆ ನ್ಯೂಟನ್. ನಾವು ಫೋರ್ಸ್ನ ಏನಾದರೂ ಅಳಿಬೇಕಾದ್ರೆ, ಮೆಜರ್ಮೆಂಟ್ ಮಾಡಬೇಕಾದ್ರೆ ನಾವು ನ್ಯೂಟನಲ್ಲಿ ಅದನ್ನು ಒಂದು ಮೂಲಮಾನವನ್ನು ರೈಟ್ ಮಾಡ್ತೀವಿ. ಸೊ ಹೀಗಾಗಿ ಈ ನ್ಯೂಟನ್ ಎದಕ್ಕೆ ಸಂಬಂಧಪಟ್ಟಿದ್ದು? ಫೋರ್ಸದ ಒಂದು ಮೂಲಮಾನ ಅಂತ ಹೇಳ್ತೀವಿ. ಅದೇ ಥರ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತಗೊಂಡ್ರೆ ಇದು ಎದರ ಮೂಲಮಾನ ಅಂತ ಹೇಳ್ತೀವಿ ನಾವು? ಎಕ್ಸಲರೇಷನ್ದ ಒಂದು ಮೂಲಮಾನ ಅಂತ ಹೇಳ್ತೀವಿ. ವೇಗೋತ್ಕರ್ಷ, ಎಕ್ಸಲರೇಷನ್ ಅಂದ್ರೆ ಏನು? ವೇಗೋತ್ಕರ್ಷ ಮೂಲಮಾನ ಏನು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೀವಿ. ಇದೇ ಥರ ಪಿ ಅಂದರೆ ಪಾಸ್ಕಲ್. ಪಿ ಮೀನ್ಸ್ ಪಾಸ್ಕಲ್ ಎದರಿರುತ್ತೆ? ಪ್ರೆಷರ್ದಿರುತ್ತೆ. ಸೊ ಪ್ರೆಷರ್ದ ಒಂದು ಮೂಲಮಾನ ಪಾಸ್ಕಲ್ ಅಂತ ನಾವು ರೈಟ್ ಮಾಡ್ತೀವಿ. ಇನ್ನು ಫಿಲಾಸಿಟಿ ತಗೊಂಡ್ರೆ ಲಾಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಇದು ಫಿಲಾಸಿಟಿಯ ಮೂಲಮಾನ, ಅಂದರೆ ವೇಗದ ಮೂಲಮಾನ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಸಿ ಇದೆ ಕ್ವಶನ್. ಓಕೆ, ನೆಕ್ಸ್ಟ್ ಒಂದು ಕ್ವಶನು 10ನೇ ಕ್ವಶನ್ ನೋಡಿ, ಏನು ಹೇಳುತ್ತೆ ನಮಗೆ? 10ನೇ ಕ್ವಶನ್ ಹೇಳುತ್ತಪ್ಪ ಅಂದರೆ ಭೂಕಂಪನದ ತೀವ್ರತೆಯ ಪರಿಮಾಣ ಅಳೆಯುವ ಸಾಧನ. ನೋಡಿ, ಭೂಕಂಪನ ಕೇಳಿಲ್ಲ ಅವ್ರೇನು ಕೇಳಿದರೆ ತೀವ್ರತೆ. ಏನಾದರೂ ಅರ್ಥಕ್ವಿಕ್ ಆಗುತ್ತೆ, ಅದಾದಮೇಲೆ ಅದರ ಒಂದು ತೀವ್ರತೆಯ ಪರಿಮಾಣ ಯಾವ ಥರ
ಆಗುತ್ತೆ ಅನ್ನೋದನ್ನು ಅಳೆಯೋದಕ್ಕೆ ಒಂದು ಮೀಟರ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಆ ಮೀಟರ್ ಯಾವುದು, ಆ ಸಾಧನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಫಸ್ಟ್ ಇದೆ ಕ್ರಯೋಮೀಟರ್, ಪೈರೋಮೀಟರ್, ಟಾಲ್ಕೋಮೀಟರ್, ರಿಕ್ಟರ್ ಸ್ಕೇಲ್ ಅಂತ ಇದೆ. ಸೊ ತಮಗೆಲ್ಲ ಗೊತ್ತಿರೋ ಪ್ರಕಾರ ಈ ಒಂದು ರಿಕ್ಟರ್ ಸ್ಕೇಲ್ನ ಯೂಸ್ ಮಾಡ್ತಾರೆ. ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ತೀವ್ರತೆಯ ಭೂಕಂಪನದ ತೀವ್ರತೆಯ ಪರಿಮಾಣವನ್ನು ಅಳೆಯುವ ಸಲುವಾಗಿ ಈ ಒಂದು ರಿಕ್ಟರ್ ಸ್ಕೇಲ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತೀವಿ. ಹಾಗಾದರೆ ಕ್ರಯೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ, ಪೈರೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ, ಟಾಲ್ಕೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಆಲ್ರೆಡಿ ನಿಮಗೆಲ್ಲ ಹೇಳಿದ್ದೀನಿ, ಹೌದಾ. ಕ್ರಯೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ, ಅತಿ ಕಡಿಮೆ ತಾಪ ಅಳೆಯುವ ಸಾಧನ ಅಂತ ಹೇಳ್ತೀವಿ. ಲೋವೆಸ್ಟ್ ಟೆಂಪರೇಚರ್ನ ಮೇಜರ್ಮೆಂಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ತೀವಿ. ಸೆಕೆಂಡು ಪೈರೋಮೀಟರ್ ಇದೆ. ಪೈರೋಮೀಟರ್ ಇದಕ್ಕೆ ಯೂಸ್ ಮಾಡ್ತಾರೆ, ಒಂದು ಸೌರ ವಿಕಿರಣ ಅಳೆಯತಕ್ಕಂಥ ಒಂದು ಸಾಧನ ಅಂತ ಹೇಳ್ತೀವಿ. ಸೌರ ವಿಕಿರಣ, ಹೌದಲ್ವಾ, ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಆಮೇಲೆ ಟಾಲ್ಕೋಮೀಟರ್ ಬರುತ್ತೆ, ವಿಮಾನದ ಒಂದು ವೇಗವನ್ನು ಕಂಡುಹಿಡಿಯಲು. ಫ್ಲೈಟ್ ಸ್ಪೀಡ್ ಆಫ್ ದ ಫ್ಲೈಟ್ನ ನಮ್ಗೆ ಏನಾದ್ರು ಮೇಜರ್ಮೆಂಟ್ ಮಾಡಬೇಕಾದ್ರೆ ಅಲ್ಲಿ ಟಾಲ್ಕೋಮೀಟರ್ನ ಯೂಸ್ ಮಾಡ್ತಾರೆ. ರಿಕ್ಟರ್ ಸ್ಕೇಲ್ ಅದಕ್ಕೆ ಯೂಸ್ ಮಾಡ್ತಾರೆ, ಭೂಕಂಪನದ ಒಂದು ತೀವ್ರತೆಯನ್ನು ಒಂದು ಅಳೆಯುವ ಸಲುವಾಗಿ ಅದನ್ನು ಯೂಸ್ ಮಾಡ್ತಾರೆ. ಇದಿಷ್ಟು ಕ್ವಶನ್ಗಳು ಎಲ್ಲಿ ಬರ್ತಪ್ಪ ಅಂದರೆ ಚಾಪ್ಟರ್ ನಂಬರ್ 1 ಭೌತಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಈ ಒಂದು ಚಾಪ್ಟರ್ನಲ್ಲಿ ಬರ್ತಾ ಇರುತ್ತೆ. ಇನ್ನು ಸೆಕೆಂಡ್ ಚಾಪ್ಟರ್ನ ತಗೊಂಡ್ರೆ ಸೆಕೆಂಡ್ ಚಾಪ್ಟರ್ ಅಳತೆಯ ಸಾಧನಗಳು ಅಂತ ಬರುತ್ತೆ. ಚಾಪ್ಟರ್ ನಂಬರ್ 2 ಅಳತೆಯ ಸಾಧನಗಳು. ಯಾವ ಒಂದು ಸಾಧನಗಳನ್ನು ಅಳತೆ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆನೇ ಜಾಸ್ತಿ ಇಲ್ಲಿ ಕ್ವಶನ್ಗಳು ಬರ್ತಾ ಇರುತ್ತೆ. ಓಕೆ, ಫಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ, ಹಾಲಿನ ಸಾಂದ್ರತೆಯನ್ನು ಅಳೆಯಲು ಬಳಸುವ ಸಾಧನ. ಹಾಲಿನ ಸಾಂದ್ರತೆಯನ್ನು ಒಂದು ಅಳಿತೀವಿ, ಸೊ ಅಳೆಯಲು ಒಂದು ಬಳಸ್ತಕ್ಕಂಥ ಸಾಧನ ಯಾವುದು ಯೂಸ್ ಮಾಡ್ತಾರೆ, ಸರಿಯಾದ ಆಪ್ಷನ್ ಲ್ಯಾಕ್ಟೋಮೀಟರ್ ಅಂತ ಹೇಳ್ತೀವಿ. ಈ ಓಡೋಮೀಟರ್ ಯಾಕಾಗಲ್ಲ, ಹೈಗ್ರೋಮೀಟರ್ ಯಾಕಾಗಲ್ಲ, ರೆಡಾರ್ ಯಾಕಲ್ಲ, ಯಾಕಂದರೆ ಇದನ್ನು ಯೂಸ್ ಮಾಡೋದೇ ಬೇರೆ ಒಂದು ಉಪಯೋಗದಕ್ಕೆ. ನೋಡಿ, ಓಡೋಮೀಟರ್ ಇದಕ್ಕೆ ಯೂಸ್ ಮಾಡ್ತಾರೆ, ವಾಹನದ ಒಂದು ಚಲಿಸಿರುವ ದೂರವನ್ನು ಕಂಡು ಹಿಡಿಯೋ ಸಲುವಾಗಿ ಎಷ್ಟು ಕಿಲೋಮೀಟರ್ ಅದು ರನ್ ಆಯಿತು, ಹೌದಲ್ವಾ, ಎಷ್ಟು ಕಿಲೋಮೀಟರ್ ಆ ಒಂದು ವೆಹಿಕಲು ರನ್ ಆಯಿತು ಅನ್ನೋದನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಓಡೋಮೀಟರ್ನ ಯೂಸ್ ಮಾಡ್ತಾರೆ. ಇರುತ್ತಲ್ವಾ ಮೀಟ್ರು, ಸಪೋಸ್ ಈಗ ಏನಾದರೂ 100 ಕಿಲೋಮೀಟರ್ ನಿಮ್ಮ ಮೀಟರ್ನಲ್ಲಿದ್ದರೆ ಒಂದು 50 ಕಿಲೋಮೀಟರ್ ನೀವು ರನ್ ಮಾಡ್ತೀರಾ ನಿಮ್ಮ ಬೈಕ್ನ, ಹೌದಾ. ಸೊ ಅಲ್ಲಿ ಏನಾಗುತ್ತೆ 150 ಆಗುತ್ತೆ. ಅಂದರೆ ಅರ್ಥ ಏನಾಯ್ತು, ಅಲ್ಲಿ ಆ ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಯಿತು ಅನ್ನೋದನ್ನ ಮೆಜರ್ಮೆಂಟ್ ಮಾಡೋಕ್ಕೆ ಓಡೋಮೀಟರ್ನ ಯೂಸ್ ಮಾಡ್ತಾರೆ. ಅದೇ ಥರ ಹೈಗ್ರೋಮೀಟರ್ ಇದೆ. ಹೈಗ್ರೋ ಅಂದರೆ ಏನು, ವಾತಾವರಣದ ಒಂದು ಆರ್ದ್ರತೆ ಎಷ್ಟು ಪ್ರಮಾಣದಲ್ಲಿದೆ ಅದನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಏನು ಯೂಸ್ ಮಾಡ್ತಾರೆ, ಈ ಹೈಗ್ರೋಮೀಟರ್ನ ಯೂಸ್ ಮಾಡ್ತಾರೆ. ಇನ್ನು ರೆಡಾರ್ನ ತೊಗೊಂಡ್ರೆ ರೆಡಾರ್ ಎದಕ್ಕೆ ಯೂಸ್ ಮಾಡ್ತಾರೆ, ಹಾರಾಡ್ತಕ್ಕಂಥ ವಿಮಾನ ಇರ್ತಲ್ವ, ಸೊ ಅದರ ಒಂದು ದಿಕ್ಕು ಮತ್ತು ಮೂಲವನ್ನು ತಿಳಿಯೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ದಿಕ್ಕು ಮತ್ತು ಮೂಲ ಎದರದು, ಫ್ಲೈಟ್ ಅಂದರೆ ವಿಮಾನ. ಸೊ ವಿಮಾನ ಹಾರ್ತಾ ಇರುತ್ತಲ್ಲ, ಸೊ ಕೆಲವೊಂದು ಟೈಮ್ನಲ್ಲಿ ಏನಾಗುತ್ತೆ, ಎನ್ವೈರ್ಮೆಂಟ್ ಏನೋ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಯಾವ ಕಡೆ ಹೊಂಟಿನ ಗೊತ್ತಾಗಲ್ಲ, ಸೊ ಅಲ್ಲಿ ದಿಕ್ಸೂಚಿ ಇರುತ್ತೆ. ಸೊ ವಿಮಾನದ ಒಂದು ದಿಕ್ಕು ಮತ್ತು ಮೂಲವನ್ನು ತಿಳಿಯೋ ಸಲುವಾಗಿ ಅದನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಇಲ್ಲಿ ಏರೋಪ್ಲೇನಲ್ಲಿ, ಅದು ಬಿಟ್ಟರೆ ಏರ್ಪೋರ್ಟ್ನಲ್ಲಿ ಕೂಡ ಅಲ್ಲಿ ಇರುತ್ತೆ, ರೆಡಾರ್ ಇರುತ್ತೆ. ಸೊ ಅದ್ರ ಮುಖಾಂತರ ಸದ್ಯಕ್ಕೆ ಆ ವಿಮಾನ ಯಾವ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದೆ, ಅದರ ಮುಂದೆ ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಕ್ಕೆ ಬರುತ್ತೆ. ಸೊ ಹೀಗಾಗಿ ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ಹಾಲಿನ ಸಾಂದ್ರತೆಯನ್ನು ಅಳೆಯಲು ಬಳಸುವ ಸಾಧನ ಯಾವುದಪ್ಪ ಅಂದರೆ ಲ್ಯಾಕ್ಟೋಮೀಟರ್ ಅಂತ ಹೇಳ್ತೀವಿ. ಈ ಉಳಿದ 3 ಆಪ್ಷನ್ಗಳನ್ನು ಹೇಳೋಕ್ಕಾಗಲ್ಲ. ಓಡೋಮೀಟ್ರ್ ಎಷ್ಟು ಕಿಲೋಮೀಟರ್ ರನ್ ಆಗ್ತೀವಿ ಅಂತ ಹೇಳ್ತೀವಿ. ಹೈಗ್ರೋಮೀಟ್ರ್ ಆರ್ದ್ರತೆಯನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ರೆಡಾರ್ ಅದಕ್ಕೆ ಯೂಸ್ ಮಾಡ್ತಾರೆ, ದಿಕ್ಕು ಮತ್ತು ಮೂಲವನ್ನು ತಿಳಿಸಲಾಗಿ ಯೂಸ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಹೇಳುತ್ತೆ. ಸೆಕೆಂಡು, ಸಣ್ಣ ಪ್ರಮಾಣದ ವಿದ್ಯುತ್ ಅಳೆಯಲು ಬಳಸುವ ಸಾಧನ ಯಾವುದಂತ ಕೇಳಿದ್ರಿ. ಓನ್ಲಿ ಜಸ್ಟ್ ಸ್ಮಾಲ್ ಅಂದರೆ ಸಣ್ಣ ಪ್ರಮಾಣದ ವಿದ್ಯುತ್. ಆಪ್ಷನ್ ನೋಡಿ, ಮೈಕ್ರೋಮೀಟರ್, ಥರ್ಮಾಮೀಟರ್, ಅಲ್ಟಿಮೀಟರ್, ಗ್ಯಾಲ್ವನೋಮೀಟರ್. ಇಲ್ಲಿ ಒಟ್ಟು ಒಂದು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ, ಮೈಕ್ರೋ ಅಮೀಟರ್ ಇದೆ, ಥರ್ಮಾಮೀಟರ್ ಇದೆ, ಅಲ್ಟಿಮೀಟರ್ ಇದೆ, ಗ್ಯಾಲ್ವನೋಮೀಟರ್ ಇದೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದಂತ ನೋಡೋಣ. ಮೈಕ್ರೋ ಅಮೀಟರ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು, ಒಂದು ಸೂಕ್ಷ್ಮ ಪ್ರಮಾಣದ ಒಂದು ವಿದ್ಯುತ್ತನ್ನು ಅಳೆಯೋ ಸಲುವಾಗಿ ಇದನ್ನು ಯೂಸ್ ಮಾಡ್ತೀವಿ. ಇನ್ನು ಥರ್ಮಾಮೀಟರ್ ತಮಗೆಲ್ಲ ಗೊತ್ತಿದೆ, ಟೆಂಪ್ರೇಚರ್ನ ಮೆಜರ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಲ್ಟಿಮೀಟರ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಎತ್ತರವನ್ನು ಅಳೆಯೋ ಸಲುವಾಗಿ ಇದನ್ನು ಯೂಸ್ ಮಾಡ್ತೀವಿ. ಇನ್ನು ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಗ್ಯಾಲ್ವನೋಮೀಟರ್ ಇದೆ. ಸೊ ಈ ಒಂದು ಗ್ಯಾಲ್ವನೋಮೀಟರ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸಣ್ಣ ಪ್ರಮಾಣದ ಒಂದು ವಿದ್ಯುತ್ತನ್ನು ಅಳೆಯೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಸಣ್ಣ ಪ್ರಮಾಣದ ವಿದ್ಯುತ್ ಅಳೆಯಲು ಬಳಸೋ ಸಾಧನ ಯಾವುದಪ್ಪ ಅಂದರೆ ಗ್ಯಾಲ್ವನೋಮೀಟರ್ ಅಂತ ಹೇಳ್ತೀವಿ, ಹೌದಾ.
ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಥರ್ಡ್ ಒಂದು ಕ್ವಶನ್ ಏನಿದೆ ನೋಡಿ. ಓಕೆ, ಥರ್ಡ್ ಕ್ವಶನ್ ಏನು ಹೇಳುತ್ತೆ ನಮಗೆ, ನಿರ್ದಿಷ್ಟ ಪ್ರದೇಶದ ಮಳೆಯ ಪ್ರಮಾಣ ಅಳೆಯಲು. ನಿರ್ದಿಷ್ಟವಂತ ಪ್ರದೇಶ ಅಂತ ಅನ್ಕೊಳ್ಳಿ, ಆ ಪ್ರದೇಶದಲ್ಲಿ ಎಷ್ಟು ಸದ್ಯಕ್ಕೆ ಮಳೆಯಾಗಿದೆ ಅನ್ನೋದನ್ನು ಒಂದು ಮೀಟರ್ನಲ್ಲಿ ಯೂಸ್ ಮಾಡ್ತಾರೆ. ಯಾವ ಒಂದು ಮೀಟರ್ನ ಯೂಸ್ ಮಾಡ್ತಾರೆ? ಸ್ಪೀಡೋಮೀಟರ್ ಯೂಸ್ ಮಾಡ್ತಾರಾ, ಸ್ಪಿಗ್ಮಾ ಮ್ಯಾನೋಮೀಟರ್ ಏನಾದರೂ ಯೂಸ್ ಮಾಡ್ತಾರಾ, ಅಡಿಯೋಮೀಟರ್ ಏನಾದರೂ ಯೂಸ್ ಮಾಡ್ತಾರಾ, ಅಥವಾ ರೇನ್ ಗೇಜ್ ಏನಾದರೂ ಯೂಸ್ ಮಾಡ್ತಾರಾ ಅಂತ ಕೇಳ್ತಾರೆ. ಸೊ ತಮಗೆಲ್ಲ ಗೊತ್ತಿದೆ, ಸ್ಪೀಡೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ವಾಹನಗಳ ಒಂದು ಚಲಿಸ್ತಕ್ಕಂಥ ವೇಗ, ಸ್ಪೀಡ್ ಆಫ್ ದ ವೆಹಿಕಲ್, ಎಷ್ಟು ಸ್ಪೀಡ್ ಹೋಗ್ತಾ ಇದೆ ಅದನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಸ್ಪೀಡೋಮೀಟರ್ನ ಯೂಸ್ ಮಾಡ್ತಾರೆ. ಇನ್ನು ಸ್ಪಿಗ್ಮಾ ಮ್ಯಾನೋಮೀಟರ್ ತೊಗೊಂಡ್ರೆ ಎದಕ್ಕೆ ಯೂಸ್ ಮಾಡ್ತಾರೆ? ಬಿ ಪಿ ಮೆಜರ್ಮೆಂಟ್ ಮಾಡೋಕ್ಕೆ, ನಮ್ಮ ಬಾಡಿ ಬ್ಲಡ್ ಪ್ರೆಷರ್ ಎಷ್ಟು ಇರುತ್ತೆ ಅದನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಡಾಕ್ಟ್ರುಗಳು ಯೂಸ್ ಮಾಡ್ತಾರಲ್ವ. ಒಂದು ಕೈಗೆ ಇದು ಹಾಕ್ತಾರೆ, ಬೆಲ್ಟ್ ಹಾಕ್ತಾರೆ, ಸ್ವಲ್ಪ ಪ್ರೆಷರಿಗೆ ಹವಾ ಹಾಕ್ತಾರೆ, ಹೌದಾ? ಸೊ ಅದ್ರ ಮೇಲಿಂದ ಬಿ ಪಿ ಅವರಿಗೆ ಗೊತ್ತಾಗುತ್ತೆ. ಅದು ಆ ಮಷಿನ್ ಏನಪ್ಪ ಅಂದರೆ ಸ್ಪಿಗ್ಮೋ ಮ್ಯಾನೋಮೀಟರ್, ತಮಗೆಲ್ಲ ಗೊತ್ತಿದೆ. ಇನ್ನು ಅಡಿಯೋಮೀಟರ್ ತೊಗೊಂಡ್ರೆ, ಅಡಿಯೋಮೀಟರ್ ಅದಕ್ಕೆ ಯೂಸ್ ಮಾಡ್ತಾರೆ, ಒಂದು ಶಬ್ದದ ತೀವ್ರತೆಯನ್ನು ಅಳೆಯುವ ಸಲುವಾಗಿ, ಶಬ್ದದ ತೀವ್ರತೆಯನ್ನು ಅಳೆಯುವ ಸಲುವಾಗಿ ಅಡಿಯೋಮೀಟರ್ನ ಯೂಸ್ ಮಾಡ್ತಾರೆ. ಇನ್ನು ಉಳಿದ 4ನೇ ಆಪ್ಷನ್ ರೇನ್ ಗೇಜ್ ಅಂತ ಇದೆ. ಸೊ ಈ ಒಂದು ರೇನ್ ಗೇಜ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ನಿರ್ದಿಷ್ಟ ಪ್ರದೇಶದ ಮಳೆಯ ಪ್ರಮಾಣವನ್ನು ಅಳೆಯುವ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ, ಹೌದಾ? ಕ್ವಶನ್ ಅರ್ಥ ಆಗಿದೆ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, 4ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ, ಜಲಗತ ಅಂದರೆ ಸಮುದ್ರದಲ್ಲಿ ವಸ್ತುಗಳ ಸ್ಥಾನ, ದೂರ, ದಿಕ್ಕು ಅಳೆಯಲು ಉಪಯೋಗಿಸುವ ಸಾಧನ ಯಾವುದಂತ ಕೇಳ್ತಾರೆ. ನೋಡಿ, ಸಮುದ್ರದಲ್ಲಿ ಇರುತ್ತಲ್ವ ವಸ್ತು, ಸೊ ವಸ್ತುಗಳ ಸ್ಥಾನ ಆಗಿರ್ಬೋದು, ಅಥವಾ ದೂರ ಆಗಿರ್ಬೋದು, ಅಥವಾ ದಿಕ್ಕಾಗಿರ್ಬೋದು, ಸೊ ಅದನ್ನು ಅಳೆಯೋ ಸಲುವಾಗಿ ಏನನ್ನು ಉಪಯೋಗಿಸ್ತಾರೆ, ಹೌದಾ? ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ. ಆಪ್ಷನ್ ಏನಿದೆ ನೋಡಿ, ಫಸ್ಟ್ ಆಫ್ ಆಲು ಸೈಟೋಮೀಟರ್ ಇದೆ, ಸೈಟೋಮೀಟರ್, ಅಮೀಟರ್ ಇದೆ, ಎಹೋಮೀಟರ್ ಇದೆ, ಮತ್ತು ಸೋನಾರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಸೈಟೋಮೀಟರ್ ಇದೆ. ಸೈಟೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ದೇಹದಲ್ಲಿರ್ತಕ್ಕಂಥ ಒಂದು ಜೀವಕೋಶಗಳ ಸಂಖ್ಯೆಯನ್ನು ಮೇಜರ್ಮೆಂಟ್ ಮಾಡೋ ಸಲುವಾಗಿ, ಎಷ್ಟು ಸೆಲ್ಸ್ಗಳು ಪ್ರೆಸೆಂಟ್ ಇದೆ, ಒಂದು ಸೆಲ್ಸ್ ಇದೆ ಅಂತ ತಿಳ್ಕೊಳ್ಳಿ, ಒಂದು ಬಾಡಿ ಇದೆ, ಆ ಬಾಡಿನಲ್ಲಿ ಎಷ್ಟು ಒಂದು ಸೆಲ್ಸ್ಗಳು ಪ್ರೆಸೆಂಟ್ ಇದ್ದಾವೆ ಅಥವಾ ಅವುಗಳ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಮೇಜರ್ಮೆಂಟ್ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಆ್ಯಮೀಟರ್ನ ತೊಗೊಂಡ್ರೆ ವಿದ್ಯುತ್ತನ್ನು ಅಳೆಯುವ ಸಲುವಾಗಿ, ಕರೆಂಟ್ ಎಷ್ಟಿದೆ ಅದನ್ನು ಅಳೆಯುವ ಸಲುವಾಗಿ ಏನು ಮಾಡ್ತಾರೆ? ಆ್ಯಮೀಟರ್ನ ಯೂಸ್ ಮಾಡ್ತಾರೆ. ಇನ್ನು ಎವೋಮೀಟರ್ ತೊಗೊಂಡ್ರೆ, ಎವೋಮೀಟರ್ ಅದಕ್ಕೆ ಯೂಸ್ ಮಾಡ್ತಾರೆ? ರೇಡಿಯೋದಲ್ಲಿರ್ತಕ್ಕಂಥ ಒಂದು ದೋಷವನ್ನು ಪತ್ತೆ ಹಚ್ಚೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ರೇಡಿಯೋ ದೋಷ ಪತ್ತೆ ಹಚ್ಚೋ ಸಲುವಾಗಿ, ರೇಡಿಯೋದಲ್ಲಿ ಇರ್ತಕ್ಕಂಥ ದೋಷವನ್ನು ಪತ್ತೆ ಹಚ್ಚೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ? ಎಹೋಮೀಟರ್ನ ಯೂಸ್ ಮಾಡ್ತಾರೆ. ಇನ್ನು ಲಾಸ್ಟ್ ಆಪ್ಷನ್ ಏನು, ಸೋನಾರ್. ಈ ಸೋನಾರ್ನ ಏನು ಯೂಸ್ ಮಾಡ್ತಾರೆ ಅಂದರೆ, ಸಮುದ್ರದಲ್ಲಿರ್ತಕ್ಕಂಥ ವಸ್ತುಗಳ ಒಂದು ಸ್ಥಾನ ಆಗಿರ್ಬೋದು, ಅಥವಾ ಒಂದು ದೂರ ಆಗಿರ್ಬೋದು, ಅಥವಾ ಒಂದು ದಿಕ್ಕು ಆಗಿರ್ಬೋದು, ಅದನ್ನು ಒಂದು ತಿಳಿಯೋ ಸಲುವಾಗಿ ಸೋನಾರ್ ಅಂತ ಒಂದು ಮಷಿನ್ ಇರುತ್ತೆ. ಆ ಮಷಿನ್ ಯೂಸ್ ಮಾಡಿಕೊಂಡು ಅದರ ಒಂದು ಸ್ಥಾನ ಗೊತ್ತಾಗುತ್ತೆ, ಅದು ಎಷ್ಟು ದೂರ ಇದೆ ನಮ್ಮಿಂದ ಅಂತ ಗೊತ್ತಾಗುತ್ತೆ, ಅದು ಯಾವ ದಿಕ್ಕಿನಲ್ಲಿದೆ ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಅದು ಆ ಒಂದು ಬೋಟ್ನಲ್ಲಿ ಆ ಥರ ಸಿಸ್ಟಮ್ಗಳನ್ನು ಅಲ್ಲಿ ಅಳವಡಿಸಿರ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಬೋಟ್ ಇರುತ್ತಲ್ಲ, ಸೊ ಅದರಲ್ಲಿ ಅವರು ನಾವಿಕರು ಅದನ್ನು ಅಳವಡಿಸಿದ್ದಾರೆ, ಅವರಿಗೆ ಅದು ಗೊತ್ತಾಗುತ್ತೆ. ಇನ್ನು 5ನೇ ಕ್ವಶನ್ ತೊಗೊಂಡ್ರೆ, 5ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ವಾತಾವರಣದ ಆರ್ದ್ರತೆ ಅಳೆಯಲು ಬಳಸುವ ಸಾಧನ ಯಾವ್ದು ಹೇಳಿ? ಆಪ್ಷನ್ ಇದರಲ್ಲಿ ಆಪ್ಷನ್ ಯಾವ್ದು ಬರುತ್ತೆ ಸ್ನೇಹಿತರೆ? ಆನ್ಸರ್ ಇದಕ್ಕೆ ಹೈಗ್ರೋಮೀಟರ್ ಇದೆ, ಎರೋಮೀಟರ್ ಇದೆ, ಬ್ಯಾರೋಗ್ರಾಫ್ ಇದೆ, ಹೈಡ್ರೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ 8 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಹೈಗ್ರೋಮೀಟರ್ ಅಂತ ಹೇಳ್ತೀವಿ. ಹೈಗ್ರೋಮೀಟರ್ ಜಸ್ಟ್ ಹೇಳಿದ್ದೀನಿ ವಿನ್ಕ. ವಾತಾವರಣದಲ್ಲಿರ್ತಕ್ಕಂಥ ಒಂದು ಆರ್ದ್ರತೆಯನ್ನು ಅಳೆಯುವ ಸಲುವಾಗಿ ಬಳಸ್ತಕ್ಕಂಥ ಸಾಧನ ಈ ಒಂದು ಹೈಗ್ರೋಮೀಟರ್ ಅಂತ ಹೇಳ್ತೀವಿ. ಈ ಎರೋಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ ಹಾಗಾದರೆ? ಎರೋಮೀಟರ್ ಅಂದರೆ ಏನು? ವಾಯುಭಾರ ಮಾಪಕ ಏನು ಮಾಡುತ್ತೆ? ಗಾಳಿ ಮತ್ತು ಅನಿಲಗಳ ತೂಕ ಮತ್ತು ಸಾಂದ್ರತೆಯನ್ನು ಗೊತ್ತು ಮಾಡುತ್ತೆ, ಹೌದಲ್ವಾ? ಗಾಳಿ ಆಗಿರ್ಬೋದು ಅಥವಾ ಅನಿಲ ಆಗಿರ್ಬೋದು, ಹೌದಾ? ಅವುಗಳ ಒಂದು ತೂಕ ಮತ್ತು ಸಾಂದ್ರತೆ ಅದನ್ನು ಮೆಜರ್ಮೆಂಟ್ ಮಾಡೋಕ್ಕಾದರೆ ಇದನ್ನು ನಾವು ಯೂಸ್ ಮಾಡ್ತೀವಿ. ಸಾಂದ್ರತೆಯನ್ನು ಅಳೆಯೋ ಸಲುವಾಗಿ ಎರೋಮೀಟರ್ನ ಯೂಸ್ ಮಾಡ್ತಾರೆ. ಇದೇ ಥರ ಬ್ಯಾರೋಗ್ರಾಫ್ ಇದೆ. ಬ್ಯಾರೋಗ್ರಾಫ್ ಎದಕ್ಕೆ ಯೂಸ್ ಮಾಡ್ತಾರೆ? ಒಂದು ವಾತಾವರಣದಲ್ಲಿರ್ತಕ್ಕಂಥ ಒಂದು ಒತ್ತಡವನ್ನು ಅಳೆಯೋ ಸಲುವಾಗಿ, ವಾತಾವರಣದ ಒಂದು ಒತ್ತಡವನ್ನು ಅಳೆಯುವ ಸಲುವಾಗಿ
ಬ್ಯಾರೋಗ್ರಾಫ್ನ ಯೂಸ್ ಮಾಡ್ತಾರೆ. ಇದೇ ಥರ ಹೈಡ್ರೋಮೀಟರ್ ಅಂತ ಇದೆ. ಹೈಡ್ರೋಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ? ದ್ರವಗಳ ಒಂದು ಸಾಂದ್ರತೆಯನ್ನು ಅಳೆಯುವ ಸಲುವಾಗಿ. ದ್ರವ ಅಂದ್ರೆ ಏನು? ಲಿಕ್ವಿಡ್ ಡೆನ್ಸಿಟಿಯನ್ನು ಮೇಜರ್ಮೆಂಟ್ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಯಾವುದು? ಹೈಡ್ರೋಮೀಟರ್ನ ಯೂಸ್ ಮಾಡ್ತಾರೆ. ಕ್ವಶನ್ ಅರ್ಥ ಆಯ್ತಾ? ವಾತಾವರಣದ ಆರ್ದ್ರತೆ ಅಳೆಯಲು ಬಳಸುವ ಸಾಧನ ಯಾವುದು? ಹೈಗ್ರೋಮೀಟರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 6ನೇ ಕ್ವಶನ್ ನೋಡಿ ಏನು ಹೇಳುತ್ತೆ? ದೇಹದ ಒಳ ಅಂಗಗಳನ್ನು ಪರಿಶೀಲನೆ ಮಾಡುವ ವಿಧಾನ. ನೋಡಿ, ದೇಹದ ಒಳಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ವಿಧಾನ ಯಾವುದು? ಆಪ್ಷನ್ ನೋಡಿ: ಎಂಡೋಸ್ಕೋಪಿ, ಕಾರ್ಡಿಯೋಗ್ರಾಫಿ, ಸೈರೋಮೀಟರ್, ಸೈಟೋಮೀಟರ್ ಅಂತ ಇದೆ. ತಮಗೆಲ್ಲ ಗೊತ್ತೇ ಇದೆ. ಆಪ್ಷನ್ ಯಾವುದಪ್ಪ ಅಂದರೆ ಎಂಡೋಸ್ಕೋಪಿ. ಅಂದರೆ ನಾವು ಏನು ಮಾಡ್ತೀವಿ? ದೇಹದ ಒಳ ಅಂಗಗಳನ್ನು ಪರಿಶೀಲನೆ ಮಾಡತಕ್ಕಂಥ ಒಂದು ವಿಧಾನ ಏನು ಮಾಡ್ತಾರೆ ಅಂದರೆ, ಒಂದು ವೈರ್ ಇರುತ್ತೆ, ವೈರ್ಗೆ ಮುಂದೆ ಕ್ಯಾಮ್ರಾ ಇರುತ್ತೆ. ಆ ಒಂದು ಕ್ಯಾಮ್ರಾನ ಕಂಪ್ಯೂಟರ್ ಕನೆಕ್ಟ್ ಮಾಡಿರ್ತಾರೆ. ಸೊ ಅದನ್ನು ನಮ್ಮ ಬಾಯಿ ಮುಖಾಂತರ ಏನು ಮಾಡ್ತಾರೆ? ಒಳಗಡೆ ಬಿಡ್ತಾರೆ. ಅಲ್ಲಿ ಒಂದು ದೇಹದ ಒಳ ಅಂಗಗಳನ್ನು ಅದು ಪರಿಶೀಲನೆ ಮಾಡುತ್ತೆ. ನಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಎಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ. ಒಳಗಡೆ ಏನಾಗಿದೆ, ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಇಂಟೆಸ್ಟೈನ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಜಠರದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತಕ್ಕಂಥದ್ದು ಪೂರ್ತಿಯಾಗಿ ನೋಡೋಕ್ಕೆ ಬರುತ್ತೆ. ಅದು ಎಲ್ಲಪ್ಪ ಅಂದರೆ ಎಂಡೋಸ್ಕೋಪಿನಲ್ಲಿ. ಹೌದಾ? ಇನ್ನು ಕಾರ್ಡಿಯೋಗ್ರಾಫಿ ತೊಗೊಂಡ್ರೆ, ಕಾರ್ಡಿಯೋಗ್ರಾಫಿ ಅದಕ್ಕೆ ಯೂಸ್ ಮಾಡ್ತಾರೆ? ಹೃದಯದ ಒಂದು ಚಟುವಟಿಕೆಯನ್ನು ನೋಡೋ ಸಲುವಾಗಿ, ಅಥವಾ ಅದರ ಒಂದು ಸ್ಟಡಿಯನ್ನು ಮಾಡೋ ಸಲುವಾಗಿ ಏನು ಯೂಸ್ ಮಾಡ್ತಾರೆ? ಕಾರ್ಡಿಯೋಗ್ರಾಫಿನ ಯೂಸ್ ಮಾಡ್ತಾರೆ. ಸೈರೋಮೀಟರ್ನ ತೊಗೊಂಡ್ರೆ ಉಸಿರಾಡತಕ್ಕಂಥ ಗಾಳಿಯ ಪ್ರಮಾಣ ಎಷ್ಟಿದೆ, ಉಸಿರಾಡುವ ಗಾಳಿಯ ಪ್ರಮಾಣ ಎಷ್ಟಿದೆ ಸದ್ಯಕ್ಕೆ, ಸೊ ಅದರ ಒಂದು ಏನು ಮಾಡ್ತಾರೆ? ಪ್ರಮಾಣವನ್ನು ಅಳೆಯುವ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಉಸಿರಾಡುವ ಗಾಳಿಯ ಪ್ರಮಾಣ ಸದ್ಯಕ್ಕೆ ಎಷ್ಟಿದೆ ಎನ್ವೈರ್ಮೆಂಟಲ್ಲಿ, ಅದನ್ನು ಮೆಜರ್ಮೆಂಟ್ ಮಾಡೋಕ್ಕಾದರೆ ಸೈರೋಮೀಟರ್ನ ಯೂಸ್ ಮಾಡ್ತಾರೆ. ಇನ್ನು ಸೈಟೋಮೀಟರ್ ತಗೊಂಡ್ರೆ, ಸೈಟೋಮೀಟರ್ ಫಸ್ಟ್ ನಮಗೆ ಕಾಣಿಸ್ತೇವೆ. ಸೈಟೋಮೀಟರ್ ಅಂದ್ರೆ ಏನು? ದೇಹದಲ್ಲಿರ್ತಕ್ಕಂಥ ಒಂದು ಜೀವಕೋಶಗಳ ಸಂಖ್ಯೆಯನ್ನು ಒಂದು ಎಣಿಕೆಯನ್ನು ಮಾಡುವ ಸಲುವಾಗಿ. ಕೌಂಟಿಂಗ್ ಆಫ್ ದ ಸೆಲ್ಸ್ ಅಂತ ಹೇಳಿ ಸಿಂಪಲ್ ಕೌಂಟಿಂಗ್ ಆಫ್ ದ ಸೆಲ್ಸ್ ಇನ್ ದ ಬಾಡಿ. ಅಂದರೆ ನಮ್ಮ ಒಂದು ದೇಹದಲ್ಲಿ ಎಷ್ಟು ಜೀವಕೋಶಗಳ ಸಂಖ್ಯೆ ಇದೆ ಅನ್ನೋದನ್ನು ಎಣಿಕೆ ಮಾಡೋ ಸಲುವಾಗಿ ಈ ಒಂದು ಸೈಟೋಮೀಟರ್ನ ಯೂಸ್ ಮಾಡ್ತಾರೆ. ಕ್ವಶನ್ ಅರ್ಥ ಆಯ್ತಾ? ದೇಹದ ಒಳ ಅಂಗಗಳನ್ನು ಪರಿಶೀಲನೆ ಮಾಡೋ ಸಲುವಾಗಿ ಯೂಸ್ ಮಾಡೋದು ಯಾವುದು? ಎಂಡೋಸ್ಕೋಪಿ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 7ನೇದು. ಓಕೆ, 7ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ? ಯಾಂತ್ರಿಕ ಶಕ್ತಿ ಅಂದ್ರೇನು? ಮೆಕ್ಯಾನಿಕಲ್ ಎನರ್ಜಿ. ಸೊ ಮೆಕ್ಯಾನಿಕಲ್ ಎನರ್ಜಿ ಫಸ್ಟ್ ಮೊದಲು ಬರ್ಕೊಂಡು ಬಿಡ್ತೀನಿ. ಮೆಕ್ಯಾನಿಕಲ್ ಎನರ್ಜಿ ಇಂಟು ಶಕ್ತಿಯನ್ನು ವಿದ್ಯುತ್ ಶಕ್ತಿ ಅಂದ್ರೇನು? ಇಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಪರಿವರ್ತಿಸಲು ಬಳಸುವ ಸಾಧನ ಯಾವುದು? ನೋಡಿ, ಮೆಕ್ಯಾನಿಕಲ್ ಎನರ್ಜಿ ಇದೆ. ಆ ಮೆಕ್ಯಾನಿಕಲ್ ಎನರ್ಜಿಯನ್ನು ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಷನ್ ಮಾಡಬೇಕಾಗಿದೆ. ಹೌದಾ? ನಿಮ್ಮ ಮನೇಲಿ ಏನಿದೆ? ಎಂಜಿನ್ ಇದೆ. ಸೊ ಎಂಜಿನ್ ಯೂಸ್ ಮಾಡಿ, ನೀವು ಜನರೇಟರ್ ಯೂಸ್ ಮಾಡ್ತೀರಲ್ವ? ಸೊ ಏನಾದರೂ ಕಾರ್ಯಕ್ರಮಗಳಿದ್ದರೆ, ಫಂಕ್ಷನ್ ಇದ್ದರೆ, ನಿಮ್ಮ ಸ್ಕೂಲ್ನಲ್ಲಿ ಅಥವಾ ನಿಮ್ಮ ಕಾಲೇಜ್ನಲ್ಲಿ ಇದ್ದರೆ ನೀವೇನು ಮಾಡ್ತೀರಾ? ಕೆಲವೊಂದು ಟೈಮಲ್ಲಿ ಲೈಟ್ ಇರಲ್ಲ. ಸೊ ಲೈಟ್ ಹೋದಾಗ ಅಥವಾ ಲೈಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಏನು ಯೂಸ್ ಮಾಡ್ತಾರೆ? ಮ್ಯಾಕ್ಸಿಮಮ್ ಜನ ಎಲ್ಲರೂ ಜನ್ರೇಟರ್ನ ಯೂಸ್ ಮಾಡ್ತಾರೆ. ಅಲ್ಲಿ ಏನು ಯೂಸ್ ಮಾಡ್ತಾರೆ? ಜನ್ರೇಟರ್ ಅಂದರೆ ಏನು? ಮೆಕ್ಯಾನಿಕಲ್ ಎನರ್ಜಿಯನ್ನು ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡಿ ಆ ಇಲೆಕ್ಟ್ರಿಕ್ ಎನರ್ಜಿಯನ್ನು ನೀವು ಯೂಸ್ ಮಾಡ್ತೀವಿ. ಆ ಒಂದು ಮಷಿನ್ ಯಾವುದು ಅಂತ ಕೇಳ್ತಾರೆ. ಯಾವುದು ಹಾಗಾದರೆ ಮಷೀನು? ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ, ಡೈನಾಮೀಟರ್ ಅಂತ ಹೇಳ್ತೀವಿ. ಆ ಡೈನಾಮೀಟರ್ದಿಂದ ಏನು ಮಾಡ್ತಾರೆ? ಒಂದು ಮೆಕ್ಯಾನಿಕಲ್ ಎನರ್ಜಿಯನ್ನು ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಯೂಸ್ ಮಾಡ್ತಾರೆ. ಹಾಗಾದರೆ ಸೆಲ್ಸ್, ಕೋಶ ಅಂದ್ರೆ ಏನು? ಸೆಲ್ಸ್. ಇದನ್ನ ಅದಕ್ಕೆ ಯೂಸ್ ಮಾಡ್ತಾರೆ? ಕೆಮಿಕಲ್ ಎನರ್ಜಿ ಟು ಇಲೆಕ್ಟ್ರಿಕಲ್ ಎನರ್ಜಿನಲ್ಲಿ. CE ಟು ಇಲೆಕ್ಟ್ರಿಕಲ್ ಎನರ್ಜಿ. ಸಿ ಅಂದ್ರೆ ಏನು? ಕೆಮಿಕಲ್ ಎನರ್ಜಿ. ಹೌದಾ? ಸಿ ಅಂದರೆ ಕೆಮಿಕಲ್ ಎನರ್ಜಿ, ಇ ಅಂದರೆ ಇಲೆಕ್ಟ್ರಿಕಲ್ ಎನರ್ಜಿ. ಸೆಲ್ಗಳಿರುತ್ತಲ್ವಾ ನಿಮ್ಮ ಮನೇಲಿ ಯೂಸ್ ಮಾಡ್ತಿರಲ್ವಾ? ಸೊ ನೀವು ದೊಡ್ಡ ವಾಚ್ನಲ್ಲಿ ಯೂಸ್ ಮಾಡ್ತೀರಾ, ಸಣ್ಣ ವಾಚ್ನಲ್ಲಿ, ಟಾರ್ಚ್ನಲ್ಲಿ ಯೂಸ್ ಮಾಡ್ತೀರಲ್ವಾ? ಸೊ ಏನಂತ ಕರೀತಾರೆ? ಸಿಂಪಲಾಗಿ ಕೋಶ ಅಥವಾ ಸೆಲ್ಸ್ ಅಂತ ಕರೀತಾರೆ. ಅಲ್ಲೇನು ಯೂಸ್ ಮಾಡ್ತಾರೆ? ಕೆಮಿಕಲ್ ಎನರ್ಜಿ ಇಸ್ ಕನ್ವರ್ಟ್ ಇಂಟು ಇಲೆಕ್ಟ್ರಿಕಲ್ ಎನರ್ಜಿ ಅಂತ ಹೇಳ್ತೀವಿ. ಅದೇ ಥರ ಪರಿವರ್ತಕ ಅಂದ್ರೇನು? ಕನ್ವರ್ಟರ್, ಅಥವಾ ಇನ್ನೊಂದು ಶಬ್ದ ಇದೆ ಇದಕ್ಕೆ, ಏನಂತ ಕರಿತೀವಿ ನಾವು? ಇನ್ವರ್ಟರ್ ಅಥವಾ ಕನ್ವರ್ಟರ್, ಟ್ರಾನ್ಸ್ಫಾರ್ಮರ್, ಇವೆಲ್ಲ ಒಂದೇ. ಅದನ್ನು ನಾವು ಜಸ್ಟ್ ಪರಿವರ್ತಕ ಕನ್ವರ್ಟ್ ಮಾಡ್ತೀವಿ. AC ಟು DC, DC ಟು AC ಕನ್ವರ್ಟ್ ಮಾಡ್ತೀವಲ್ವಾ? ಸೊ ಅದಕ್ಕೆ ನಾವು ಪರಿವರ್ತಕಗಳು ಅಂತ ಹೇಳ್ತಾರೆ. ಇನ್ನು ವಿದ್ಯುತ್ ಮೋಟಾರ್ ತೊಗೊಂಡ್ರಿ, ವಿದ್ಯುತ್ ಮೋಟಾರ್ ಏನು ಮಾಡುತ್ತೆ? ಇಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿನಲ್ಲಿ ಕನ್ವರ್ಟ್ ಮಾಡುತ್ತೆ. ಯಾವುದು? ವಿದ್ಯುತ್ ಮೋಟಾರು. ಹಾಗಾದರೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ ಡೈನಾಮೀಟರ್ ಅಂತ ಹೇಳ್ತೀವಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 8ನೇದು. ಓಕೆ, ನೆಕ್ಸ್ಟ್ ಒಂದು ಕ್ವಶನ್. ಓಕೆ, 8ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ? ರಾಸಾಯನಿಕ ಕ್ರಿಯೆಯಲ್ಲಿ ಒಳಗೊಂಡ ಉಷ್ಣತೆಯ ಪ್ರಮಾಣವನ್ನು ಅಳೆಯಲು ಬಳಸುವ ಸಾಧನ ಯಾವುದಂತ ಕೇಳಿದರೆ, ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ. ಆ ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ? ಒಂದು ಹೀಟ್ ಬಿಡುಗಡೆ ಆಗುತ್ತಲ್ವಾ? ಸೊ ಅದನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ಯಾವುದಂತ ಕೇಳ್ತಾರೆ. ಥರ್ಮೋಮೀಟರ್ ಇದೆ, ಬೋರೋಮೀಟರ್ ಇದೆ, ಎಸ್ಕೋಮೀಟರ್ ಇದೆ, ಕ್ಯಾಲೋರಿಮೀಟರ್ ಇದೆ.
ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ನಮಗೆ ಕನ್ಫ್ಯೂಸ್ ಇರೋದು ಒಂದು ಥರ್ಮಾಮೀಟ್ರ್ ಯೂಸ್ ಮಾಡ್ತಾರೆ ಅಥವಾ ಕ್ಯಾಲರಿಮೀಟ್ರ್ ಯೂಸ್ ಮಾಡ್ತಾರೆ. ಇವೆರಡು ಅಂತೂ ಆಗಲ್ಲ. ಅಂತೂ ಆಗಲ್ಲ, ಅಂತೂ ಆಗಲ್ಲ. ಯಾಕಾಗಲ್ಲ? ಬ್ಯಾರೋಮೀಟ್ರ್ ಎದಕ್ಕೆ ಯೂಸ್ ಮಾಡ್ತಾರೆ? ಬೋಲೋಮೀಟ್ರ್ ಎದಕ್ಕೆ ಯೂಸ್ ಮಾಡ್ತಾರೆ? ಬೋಲೋಮೀಟ್ರ್ ಎದಕ್ಕೆ ಯೂಸ್ ಮಾಡ್ತಾರೆ ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಅದಕ್ಕೆ ಥರ್ಮಲ್ ರೇಡಿಯೇಷನ್ಸ್ಗಳ ಒಂದು ಮೇಜರ್ಮೆಂಟ್ ಮಾಡೋ ಸಲುವಾಗಿ, ಹೌದಲ್ವಾ? ಥರ್ಮಲ್ ರೇಡಿಯೇಷನ್ಸ್ಗಳ ಒಂದು ಮೇಜರ್ಮೆಂಟ್ ಮಾಡೋ ಸಲುವಾಗಿ ಈ ಒಂದು ಬೋರೋಮೀಟ್ರನ್ನ ಯೂಸ್ ಮಾಡ್ತಾರೆ. ಇನ್ನು ಈ ವಿಸ್ಕೋಮೀಟ್ರ್ ಎದಕ್ಕೆ ಯೂಸ್ ಮಾಡ್ತಾರೆ? ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ವಿಸ್ಕಾಸಿಟಿ ಆಫ್ ದ ಲಿಕ್ವಿಡು, ವಿಸ್ಕಾಸಿಟಿ ಆಫ್ ಲಿಕ್ವಿಡ್. ಪ್ರತಿಯೊಂದು ದ್ರವ ಪದಾರ್ಥಕ್ಕೆ ಒಂದೊಂದು ವಿಸ್ಕಾಸಿಟಿ ಇರುತ್ತೆ. ಅಂದರೆ ಫ್ಲೋಯಿಂಗ್ ಕೆಪಾಸಿಟಿ ಆಫ್ ದ ಲಿಕ್ವಿಡ್ ಅಂದರೆ ವಿಸ್ಕಾಸಿಟಿ ಅಂತ ಹೇಳ್ತೀವಲ್ವಾ? ಸೊ ಆ ಫ್ಲೋಯಿಂಗ್ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನು ಮೆಜರ್ಮೆಂಟ್ ಮಾಡಬೇಕಾದ್ರೆ ವಿಸ್ಕೋಮೀಟರ್ ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಹೇಳ್ತೀವಿ ನಿಮಗೆ ಆ ಲಿಕ್ವಿಡ್ ಸ್ಪೀಡ್ ಎಷ್ಟಿದೆ ಅಂತ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಬ ಮತ್ತು ಕ ಅಂತಾಗಲ್ಲ, ಉಳಿದ 2 ಥರ್ಮಾಮೀಟ್ರ್ ಮತ್ತು ಕ್ಯಾಲರಿಮೀಟ್ರ್. ಥರ್ಮಾಮೀಟ್ರ್ ಎದಕ್ಕೆ ಯೂಸ್ ಮಾಡ್ತಾರೆ? ಸಿಂಪಲ್ಲಾಗಿ ಸಾಮಾನ್ಯ ಅಂದರೆ ಜನರಲ್ ಟೆಂಪರೇಚರ್ ಎಷ್ಟಿದೆ, ಜನರಲ್ ಅಂದರೆ ಸಾಮಾನ್ಯ ಟೆಂಪರೇಚರ್ ಎಷ್ಟಿದೆ ಅದನ್ನು ಮೆಜರ್ಮೆಂಟ್ ಮಾಡೋ ಸಲುವಾಗಿ ಈ ಥರ್ಮಾಮೀಟ್ರನ್ನ ಯೂಸ್ ಮಾಡ್ತೀವಿ. ಇನ್ನು ಕ್ಯಾಲರಿಮೀಟ್ರನ್ನ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಸ್ಪೆಸಿಫಿಕ್ಕಾಗಿ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಇದ್ದರೆ ಕೆಮಿಕಲ್ ರಿಯಾಕ್ಷನಲ್ಲಿ ಎಷ್ಟು ಟೆಂಪರೇಚರ್ ಬಿಡುಗಡೆ ಆಯಿತು, ಎಷ್ಟು ಹೀಟ್ ಆಗಿದೆ ಆ ಸೊಲ್ಯೂಷನು ಅನ್ನೋದನ್ನು ಮೆಜರ್ಮೆಂಟ್ ಮಾಡೋ ಸಲುವಾಗಿ ನಾವೇನು ಯೂಸ್ ಮಾಡ್ತೀವಿ? ಕ್ಯಾಲರಿಮೀಟರ್ನ ಯೂಸ್ ಮಾಡಬೇಕಾಗುತ್ತೆ. ಥರ್ಮಾಮೀಟ್ರ್ ಯೂಸ್ ಮಾಡಿದ್ರೆ ನಡೆಯಲ್ಲ. ಅದು ಜಸ್ಟ್ ನಾರ್ಮಲ್ ಟೆಂಪರೇಚರ್ನ ಮೆಜರ್ಮೆಂಟ್ ಮಾಡೋಕ್ಕಷ್ಟೇ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 9ನೇ ಕ್ವಶನ್ ನೋಡಿ ಏನು ಹೇಳ್ತೀನಿ ನಮಗೆ. ಮೆದುಳಿನ ಚಟುವಟಿಕೆಯನ್ನು ತಿಳಿಯಲು ಬಳಸುವ ಸಾಧನ ಯಾವುದಂತ ಕೇಳ್ತಾರೆ. ಮೆದುಳು, ನಮ್ಮ ಬ್ರೈನ್ ಇರ್ತಲ್ಲ, ಸೊ ಬ್ರೈನು ವರ್ಕ್ ಮಾಡುತ್ತೋ ಇಲ್ವೋ ಅಥವಾ ಯಾವ ಥರ ವರ್ಕ್ ಮಾಡ್ತಾಯಿದೆಯೋ ಅಥವಾ ಇಲ್ವೋ, ಏನಾದ್ರು ಸ್ಟಾಪ್ ಆಗಿದೆಯಾ ಅನ್ನೋದನ್ನು ತಿಳಿಯೋ ಸಲುವಾಗಿ ಯಾವ ಒಂದು ಸಾಧನವನ್ನು ಯೂಸ್ ಮಾಡ್ತಾರೆ. ಆಪ್ಷನ್ ನೋಡಿ, ECG ಇದೆ, ಹೋಲೋಗ್ರಾಫಿ ಇದೆ, ಪಲ್ಸ್ ಆಕ್ಸಿಮೀಟರ್ ಇದೆ, EEG ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ECG ಅಂದರೆ ಏನು? ಇಲೆಕ್ಟ್ರೋ ಕಾರ್ಡಿಯೋಗ್ರಾಫಿ ಅಂತ ಹೇಳ್ತೀವಿ, ಹೌದಲ್ವಾ? ಇಲೆಕ್ಟ್ರೋ ಕಾರ್ಡಿಯೋಗ್ರಾಫಿ ಅಂತ ಹೇಳ್ತೀವಿ. ಇಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ಇದು ಎದಕ್ಕೆ ಯೂಸ್ ಮಾಡ್ತಾರೆ? ತಮಗೆಲ್ಲ ಗೊತ್ತಿದೆ. ಎದಕ್ಕೆ ಯೂಸ್ ಮಾಡ್ತಾರೆ? ಒಂದು ಹೃದಯದ ಬಡಿತದ ಒಂದು ನಕ್ಷೆ ಅದು ಕೊಡುತ್ತೆ. ಆ ನಕ್ಷೆ ಮೇಲಿಂದ ಒಂದು ಗ್ರಾಫ್ ಸಿಗುತ್ತೆ. ಆ ಗ್ರಾಫ್ ಮೇಲಿಂದ ನಮ್ಗೆ ಗೊತ್ತಾಗುತ್ತೆ ನಮಗೇನಾದರೂ ಹರ್ಟ್ನಲ್ಲಿ ಪ್ರಾಬ್ಲಮ್ ಇದ್ದರೆ ಅದರ ECG ಮುಖಾಂತರ ನಮಗೆ ಗೊತ್ತಾಗುತ್ತೆ. ಇನ್ನು ಹೋಲೋಗ್ರಫಿ ತೊಗೊಂಡ್ರೆ, ಹೋಲೋಗ್ರಫಿ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಒಂದು 3D ಡಯಾಗ್ರಾಮ್ನ ತೆಗೆಯೋ ಸಲುವಾಗಿ ಈ ಒಂದು ಹೋಲೋಗ್ರಾಫಿಕ್ ಮೆಷಿನ್ಗಳನ್ನು ಯೂಸ್ ಮಾಡ್ತೀವಿ, ಹೌದಲ್ವಾ? ಇನ್ನು ಪಲ್ಸ್ ಆಕ್ಸಿಮೀಟರ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಹೃದಯ ಬಡಿತದ ದರ ಎಷ್ಟಿರುತ್ತೆ, ಹೃದಯ ಬಡಿತದ ದರ ಎಷ್ಟಿದೆ. ಜಸ್ಟ್ ನೀವೇನಾದ್ರು ಡಾಕ್ಟರ್ ಹತ್ರ ಹೋದರೆ ಒಂದು ಸಣ್ಣ ಮಷಿನ್ ಇರುತ್ತಲ್ಲ, ಆ ಮಷಿನ್ನ ನಿಮ್ಮ ಬಟ್ಟೆಗಳಿಗೆ ಹಚ್ಚಿ 1 ನಿಮಿಷ ಆದಮೇಲೆ ನೋಡ್ತಾರೆ. ಅವ್ರು ಏನು ನೋಡ್ತಾರೆ ಅಲ್ಲಿ? ಪಲ್ಸ್ ಆಕ್ಸಿಮೀಟರ್ ಮಷಿನ್ ಅಂತ ಕರೀತಾರೆ. ಅದರ ಕೆಲಸ ಏನಪ್ಪ ಅಂದರೆ ಹೃದಯ ಬಡಿತದ ದರ ಎಷ್ಟಿದೆ ಅದನ್ನು ಅಳೆಯೋ ಸಲುವಾಗಿ ಆ ಒಂದು ಪಲ್ಸ್ ಆಕ್ಸಿಮೀಟರ್ನ ಯೂಸ್ ಮಾಡ್ತಾರೆ. ಇನ್ನು ಉಳಿದ EEG ಅಂದ್ರೆ ಇದೆ ಯಾವುದು? ಮೆದುಳಿನ ಚಟುವಟಿಕೆಯನ್ನು ತಿಳಿಯಲು ಬಳಸ್ತಕ್ಕಂಥ ಸಾಧನ. EEG ಅಂದ್ರೆ ಆ್ಯಕ್ಚುಲಿ ಲಾಂಗ್ ಫಾರ್ಮು ಇಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಅಂತ ಹೇಳ್ತೀವಿ. ಎನ್ಸೆಫೆಲೋಗ್ರಾಮ್ ಇಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಅಂದ್ರೆ ಮೆದುಳಿನ ಚಟುವಟಿಕೆಯನ್ನು ತಿಳಿಯೋ ಸಲುವಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಮಷೀನ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನು ಸೆಕೆಂಡ್ ಚಾಪ್ಟರ್ ಒಂದು 10ನೇ ಪ್ರಶ್ನೆ ನೋಡಿ. ತೆಳುವಾದ ತಂತಿಗಳ ವ್ಯಾಸವನ್ನು ಅಳೆಯಲು ಬಳಸುವ ಸಾಧನ. ಒಂದು ತಂತಿ ಇರುತ್ತಲ್ವ, ಫಾರ್ ಎಕ್ಸಾಂಪಲು ನಿಮ್ಮ ಹತ್ರ ಇದು ಇರುತ್ತಲ್ವ, ಹೆಡ್ಫೋನ್ ಇರುತ್ತೆ, ಅದರ ವೈರ್ ಇರುತ್ತೆ. ಸೊ ಅದರ ತಂತಿ ಅಂದ್ಕೊಂಡು ಅನ್ಕೊಳ್ಳಿ ಅಥವಾ ಒಂದು ಏನೋ ವೈರ್ ಅಂತ ಅಂದ್ಕೊಳ್ಳಿ. ಆ ಯಾವುದೇ ಒಂದು ವಸ್ತು ಇಲ್ಲ, ಆ ಒಂದು ತೆಳುವಾದ ತಂತಿಗಳ ಏನಾದರೂ ವ್ಯಾಸನ ಅಳೆಯೋ ಸಲುವಾಗಿ ಒಂದು ಸಾಧನವನ್ನು ಬಳಸ್ತಾರೆ. ಆ ಸಾಧನ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಸ್ಕ್ರೂಗೇಜ್, ರೇಡಿಯೇಟರ್, ಪಾಲಿಗ್ರಾಫ್, ಕ್ರಿಸ್ಕೋಗ್ರಾಫ್ ಅಂತ ಇದೆ. ಸೊ ಇದು ಕೊಟ್ಟಿರ್ತಕ್ಕಂಥ ವಸ್ತು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ ಸ್ಕ್ರೂ ಗಾಜ್ ಅಂತ ಹೇಳ್ತೀವಿ. ಈ ಸ್ಕ್ರೂ ಗಾಜ್ನ ಯೂಸ್ ಮಾಡಿಕೊಂಡು ಯಾವುದೇ ಒಂದು ತೆಳ್ಳು ಆಗಿರ್ತಕ್ಕಂಥ ವಸ್ತು ಇರ್ಬೋದು ಅಥವಾ ತಂತಿ ಇರ್ಬೋದು, ಪ್ಲೇಟ್ ಇರಲಿ, ಏನೇ ಇರಲಿ, ಪೇಪರ್ ಇರಲಿ, ಆ ಪ್ರತಿಯೊಂದು ವಸ್ತುವಿನ ಒಂದು ವ್ಯಾಸವನ್ನು ಅಳೆಯುವ ಸಲುವಾಗಿ ಸ್ಕ್ರೂ ಗಾಜ್ನ ಯೂಸ್ ಮಾಡ್ತಾರೆ. ಇನ್ನು ರೇಡಿಯೇಟರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಫಾರ್ ಕೂಲಿಂಗ್ ಆಫ್ ದ ಮಷಿನ್ಸ್. ಈ ವೆಹಿಕಲ್ಸ್ ಇರ್ತಲ್ಲ, ಟ್ರಕ್ ಇರಲಿ, ಬಸ್ ಇರಲಿ, ಜೀಪ್ ಇರಲಿ, ಅವುಗಳಲ್ಲಿ ಒಂದು ಏನು ಮಷಿನ್ ಇರುತ್ತಲ್ಲ, ಸೊ ಮಷಿನ್ ಹೀಟ್ ಆಗ್ತಾ ಇರುತ್ತೆ ಸಿಕ್ಕಾಪಟ್ಟೆ. ಸೊ ಅದು ಏನಾದರೂ ಕೋಲ್ಡ್ ಆಗಬೇಕಾದ್ರೆ ಅಲ್ಲಿ ರೇಡಿಯೇಟರ್ಗಳನ್ನು ಯೂಸ್ ಮಾಡ್ತಾರೆ. ಇನ್ನು ಪಾಲಿಗ್ರಾಫಿ ತೊಗೊಂಡ್ರೆ, ಪಾಲಿಗ್ರಾಫಿ ಎದಕ್ಕೆ ಯೂಸ್ ಮಾಡ್ತಾರೆ?
ಮಾನವ ಸುಳ್ಳು ಹೇಳ್ತಾನೋ ಅಥವಾ ಸತ್ಯ ಹೇಳ್ತಾನೋ ಅದರ ಒಂದು ಪರೀಕ್ಷೆಯನ್ನು ಮಾಡೋ ಸಲುವಾಗಿ ಸತ್ಯ ಪರೀಕ್ಷೆ. ಸಿಂಪಲ್ ಹೇಳಬೇಕಂದ್ರೆ ಸತ್ಯ ಪರೀಕ್ಷೆ ಅಂದರೆ ಮನುಷ್ಯ ಸುಳ್ಳು ಹೇಳ್ತಾನೋ ಅಥವಾ ಆ್ಯಕ್ಚುಲಿ ಏನಿದ್ದದ್ದು ಘಟನೆಯನ್ನು ಹೇಳ್ತಾನೆ. ಅಂದರೆ ಜಾಸ್ತಿ ಯೂಸ್ ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಒಂದು ಟೆಸ್ಟ್ನವರು ಮಾಡ್ತಿರ್ತಾರೆ. ಇಲ್ಲಾಂದರೂ ಕೆಟ್ಟ ಘಟನೆಗಳು ಘಟಿಸಿದ್ರೆ. ಓಕೆ, ಇನ್ನು ಕ್ರಿಸ್ಕೋಗ್ರಾಫ್ ಇದೆ. ಕ್ರಿಸ್ಕೋಗ್ರಾಫ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸಸ್ಯಗಳಲ್ಲಿ ಒಂದು ಬೆಳವಣಿಗೆ ಏನಾದರೂ ಚೆನ್ನಾಗಿ ಆಗ್ತಾ ಇದೆಯೋ, ಸಸ್ಯಗಳ ಬೆಳವಣಿಗೆಯನ್ನು ಪತ್ತೆ ಹಚ್ಚುವ ಸಲುವಾಗಿ ಒಂದು ಕ್ರಿಸ್ಕೋಗ್ರಾಫ್ಗಳನ್ನು ಯೂಸ್ ಮಾಡ್ತಾರೆ. ಅಂದರೆ ಸಸ್ಯ ಏನಾದ್ರು ಬೆಳವಣಿಗೆ ಆಗ್ತಾ ಇದೆಯೋ ಅಥವಾ ಇಲ್ಲವೋ, ಅದರ ಹೈಟ್ ಜಾಸ್ತಿ ಆಗ್ತಾ ಇದೆಯಲ್ವೋ ಅಥವಾ ಅದಕ್ಕೆ ಹೂ ಬಿಡ್ತಾ ಇದೆಯಲ್ವೋ, ಕಾಯಿಗಳು ಆಗ್ತಾ ಇದೆಯಲ್ವೋ, ಅದು ಎಷ್ಟು ನೀರು ಬಿಟ್ಟು ಎಷ್ಟು ದಿವಸ ಆಯಿತು, ಅದಕ್ಕೆ ಯಾವ ಕೆಮಿಕಲ್ಸ್ಗಳನ್ನು ಕೊಡಬೇಕು, ಯಾವ ಥರ ಔಷಧಿಗಳನ್ನು ಸಪ್ಲೈ ಮಾಡ್ತಿದೆ ಎಲ್ಲ ಕೂಡ ಕ್ರಿಸ್ಕೋಗ್ರಾಫ್ನಲ್ಲಿ ಬರ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಸೆಕೆಂಡ್ ಚಾಪ್ಟರ್ ಬರುತ್ತೆ. ಯಾವುದು ಒಂದು ಫಿಸಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ಅಳತೆಯ ಸಾಧನಗಳು. ಸೊ ಅದೆಷ್ಟು ಒಂದು ಅಳತೆಯ ಸಾಧನಗಳಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು. ಓಕೆ, ಇನ್ನು ನೆಕ್ಸ್ಟ್ ಒಂದು ಚಾಪ್ಟರ್ ಬರುತ್ತೆ. ಮೂರನೇದು ಯಾವುದಪ್ಪ ಅಂದರೆ ಮ್ಯಾಗ್ನೆಟಿಸಮ್, ಅಂದರೆ ಕಾಂತತ್ವ ಅಂತ ಹೇಳ್ತೀವಿ. ಈ ಮ್ಯಾಗ್ನೆಟಿಸಮ್ನಲ್ಲಿ ಕೂಡ ಮ್ಯಾಗ್ನೆಟಿಸಮ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಯಾವ ಥರ ಬರುತ್ತೆ ಅನ್ನೋದನ್ನು ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ ಏನು ಹೇಳುತ್ತೆ ನೋಡಿ ನಮಗೆ, ಕೃತಕ ಕಾಂತದಲ್ಲಿರುವ ಲೋಹಗಳು ಯಾವುದು ಅಂತ ಕೇಳ್ತಾರೆ. ಕೃತಕ ಕಾಂತ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಇರುತ್ತಲ್ವ, ಸೊ ಆ ಆರ್ಟಿಫಿಷಿಯಲ್ ಮ್ಯಾಗ್ನೆಟಲ್ಲಿ ಇರ್ತಕ್ಕಂಥ ಲೋಹಗಳು ಯಾವ್ಯಾವ ಇರ್ತವೆ ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಅಲ್ಯೂಮಿನಿಯಂ, ನಿಕ್ಕೆಲ್, ಕೋಬಾಲ್ಟ್, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ತಮಗೆಲ್ಲ ಗೊತ್ತಿದೆ, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇದ್ರ ಬಗ್ಗೆ. ಆಪ್ಷನ್ ಯಾವುದಪ್ಪ ಅಂದರೆ ಇದಕ್ಕೆ ಮೇಲಿನ ಎಲ್ಲ. ಮೇಲಿನ ಎಲ್ಲ ಅಂದರೆ ಯಾವುದು? ಅಲ್ಯೂಮಿನಿಯಂ ಪ್ರೆಸೆಂಟ್ ಇರುತ್ತೆ, ನಿಕ್ಕೆಲ್ ಇರುತ್ತೆ, ಕೋಬಾಲ್ಟ್ ಇರುತ್ತೆ. ಇದೆಲ್ಲದರಗಳನ್ನು ಮಿಕ್ಸಪ್ ಮಾಡಿ ಒಂದು ಕೃತಕವಾದಂಥ ಲೋಹವನ್ನು ತಯಾರು ಮಾಡಿರ್ತಾರೆ. ಓಕೆ, ಇನ್ನು ಸೆಕೆಂಡ್ ಪ್ರಶ್ನೆ ನೋಡಿ ಏನಿದೆ, ಕಾಂತದ ಎಲ್ಲ ಗುಣಲಕ್ಷಣಗಳನ್ನು ಉಪಯೋಗಿಸ್ಕೊಂಡು ನಾವಿಕರು ಏನು ಮಾಡ್ತಾರೆ, ಒಂದು ದಿಕ್ಸೂಚಿಯನ್ನು ರಚನೆ ಮಾಡ್ತಾರೆ. ಆ ರಚಿಸಿದ ಖ್ಯಾತಿ ಯಾವ ದೇಶಕ್ಕೆ ಸಲ್ಲುತ್ತೆ ಅಂತ ಕೇಳ್ತಾರೆ. ಭಾರತ, ಇಂಗ್ಲೆಂಡ್, ಜಪಾನ್, ಚೀನಾ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಚೀನಾ ದೇಶಕ್ಕೆ ಇದರ ಒಂದು ರಚಿಸಿದ ಖ್ಯಾತಿ ಯಾವುದಕ್ಕೆ ಸಿಗುತ್ತೆ? ಯಾವ ದೇಶಕ್ಕೆ? ಚೀನಾ ದೇಶಕ್ಕೆ ಸಿಗುತ್ತೆ ಅಂತ ಹೇಳ್ತೀವಿ. ಓಕೆ, ಇನ್ನು ಮೂರನೇ ಪ್ರಶ್ನೆ ಏನು ಹೇಳುತ್ತೆ ನೋಡಿ ಚಾಪ್ಟರ್ನಲ್ಲಿ. ಓಕೆ, ಮೂರನೇ ಪ್ರಶ್ನೆ ಏನು ಹೇಳುತ್ತೆ, ಎಲ್ಲಿ ವಿದ್ಯುತ್ ಪ್ರವಾಹ ಇರುತ್ತದೆಯೋ ಅಲ್ಲಿ ಕಾಂತ ಕ್ಷೇತ್ರ ಇರುತ್ತದೆ ಎಂದು ತೋರಿಸಿಕೊಟ್ಟ ವಿಜ್ಞಾನಿ ಯಾರು ಅಂತ ಅಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು. ನೋಡಿ, ಎಲ್ಲಿ ವಿದ್ಯುತ್ ಪ್ರವಾಹ ಇರುತ್ತೋ ಅಲ್ಲಿ ಕಾಂತ ಕ್ಷೇತ್ರ ಇರುತ್ತೆ. ಕಾಂತ ಕ್ಷೇತ್ರ ಅಂದ್ರೇನು? ಮ್ಯಾಗ್ನೆಟಿಸಮ್ ಅಲ್ಲಿ ಇರುತ್ತೆ. ಸೊ ಅದನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂದರೆ ಆಪ್ಷನ್ ನೋಡಿ, ಡಾಕ್ಟರ್ ವಿಲಿಯಂ ಗಿಲ್ಬರ್ಟ್, ಜೋಸೆಫ್ ಹೆನ್ರಿ, ಮೈಕಲ್ ಫ್ಯಾರಡೆ. ನಾಲ್ಕನೇದು ಹ್ಯಾನ್ಸ್ ಕ್ರಿಶ್ಚಿಯನ್ ಅಸ್ಟೆಡ್ ಅಂತಕ್ಕಂಥ ವಿಜ್ಞಾನಿ. ಸೊ 4 ಪೈಕಿ ಆಪ್ಷನ್ ಸರಿಯಾದ ಆನ್ಸರ್ ಇದೆ ಯಾವುದಪ್ಪ ಅಂದರೆ ಆನ್ಸರ್ ಡ ಹ್ಯಾನ್ಸ್ ಕ್ರಿಶ್ಚಿಯನ್ ಅಸ್ಟೆಡ್ ಅಂತಕ್ಕಂಥ ವಿಜ್ಞಾನಿ. ಈ ನಮ್ಮ ವಿಲಿಯಂ ಗಿಲ್ಬರ್ಟ್ ಅವ್ರು ಏನು ಮಾಡ್ತಾರೆ, ಆಮೇಲೆ ಜೋಸೆಫ್ ಹೆನ್ರಿ ಅವ್ರು ಏನು ಮಾಡಿದ್ದಾರೆ, ಮೈಕಲ್ ಫ್ಯಾರಡೆ ಏನು ಮಾಡಿದ್ದಾರೆ ಅಂತಕ್ಕಂಥ ಆಲ್ರೆಡಿ ಹೇಳಿದ್ದೀನಿ. ಮತ್ತೆ ರಿಪೀಟ್ ಹೇಳ್ತೀನಿ. ವಿಲಿಯಂ ಗಿಲ್ಬರ್ಟ್ ಅವ್ರು ಏನು ಮಾಡ್ತಾರೆ, ಒಂದು ಭೂಮಿ ಏನಂತ ಕೆಲಸ ಮಾಡುತ್ತಪ್ಪ ಅಂದರೆ ಒಂದು ಕಾಂತದಂತೆ ವರ್ತನೆ ಮಾಡ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟವ್ರು ಯಾರಪ್ಪ ಅಂದರೆ ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥ ವಿಜ್ಞಾನಿ. ಭೂಮಿ ಅರ್ತ್ ಆ್ಯಕ್ಟ್ ಆ್ಯಸ್ ಎ ಮ್ಯಾಗ್ನೆಟ್, ಹೌದಲ್ವಾ? EART, ಅರ್ತ್ ಆ್ಯಕ್ಟ್ ಆ್ಯಸ್ ಮ್ಯಾಗ್ನೆಟ್ ಅಂದರೆ ಭೂಮಿದು ಕಾಂತದ ಹಾಗೆ ಒಂದು ವರ್ತನೆ ಮಾಡ್ತಾ ಇರುತ್ತೆ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟವನೇ ನಮ್ಮ ಡಾಕ್ಟರ್ ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಸೆಕೆಂಡ್ ಇದು ನೋಡಿ, ಜೋಸೆಫ್ ಹೆನ್ರಿ ಮತ್ತು ಮೈಕಲ್ ಫ್ಯಾರಡೆ ಅಂತಕ್ಕಂಥ ವಿಜ್ಞಾನಿ. ಈ ವಿಜ್ಞಾನಿ ಏನು ಮಾಡ್ತಾರಪ್ಪ ಅಂದರೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ತಮಗೆಲ್ಲ ಗೊತ್ತಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇದನ್ನು ರಿಸರ್ಚ್ ಮಾಡಿದವರೇ ಇವರು. ಯಾರ್ಯಾರು? ಒಂದು ಮೈಕಲ್ ಫ್ಯಾರಡೆ, ಇನ್ನೊಂದು ಜೋಸೆಫ್ ಹೆನ್ರಿ ಅಂತಕ್ಕಂಥ ವಿಜ್ಞಾನಿಗಳು. ಇನ್ನು 4ನೇ ಆಪ್ಷನ್ ಜಸ್ಟ್ ಹೇಳಿದ್ದೆ ನಿಮಗೆ, ವಿದ್ಯುತ್ ಪ್ರವಾಹ ಎಲ್ಲಿರುತ್ತೋ ಅಲ್ಲಿ ಕಾಂತತ್ವ ಇರುತ್ತದೆ ಅಂತಕ್ಕಂಥ ತೋರಿಸ್ಕೊಟ್ಟ ವಿಜ್ಞಾನಿ ಯಾರು? ಇವರು. ಯಾರು? ಹ್ಯಾನ್ಸ್ ಕ್ರಿಶ್ಚಿಯನ್ ಅಸ್ಟೆಡ್ ಅಂತಕ್ಕಂಥ ವಿಜ್ಞಾನಿ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ಹೋಗೋಣ. 4ನೇ ಕ್ವಶನ್ ಹೇಳುತ್ತೆ ನೋಡಿ, ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ಯಾವ ಬೆರಳು ಕಾಂತ ಕ್ಷೇತ್ರದ ನೇರವನ್ನು ಸೂಚಿಸುತ್ತೆ? ಆಪ್ಷನ್ ನೋಡಿ, ತೋರ ಬೆರಳು, ಹೆಬ್ಬೆರಳು, ಮಧ್ಯದ ಬೆರಳು, ಯಾವುದಲ್ಲ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ
ತೋರ್ಬೆರಳು ಅಂತ ಹೇಳ್ತೀವಿ. ಸೊ ಫ್ಲೇಮಿಂಗನ ಒಂದು ಬಲಗೈ ನಿಯಮದಲ್ಲಿ ಮುಖ್ಯವಾಗಿ ಅಂದರೆ ಕಾಂತ ಕ್ಷೇತ್ರದ ನೇರವನ್ನು ತೋರಿಸ್ತಕ್ಕಂಥ ಬಟ್ಟೆ ಯಾವುದಪ್ಪ ಅಂದರೆ ಇದೆ, ಯಾವುದು? ತೋರ್ಬೆರಳು ಅಂತ ಹೇಳ್ತೀವಿ. ಹೆಬ್ಬೆರಳು ಮತ್ತು ಮಧ್ಯದ ಬೆರಳು ತೋರಿಸಲ್ಲ. ಹೆಬ್ಬೆರಳು ಏನು ತೋರಿಸುತ್ತೆ ನಮಗೆ? ವಾಹಕದ ಒಂದು ಚಲನೆ ಅಂತ ಹೇಳ್ತೀವಿ ನಾವು, ಹೌದಲ್ಲ? ವಾಹಕದ ಚಲನೆಯನ್ನು ತೋರಿಸುತ್ತೆ, ಹೌದಲ್ಲ? ಮೋಷನ್ ಆಫ್ ದ ಫೋರ್ಸ್ ಅಲ್ಲ, ಫೋರ್ಸ್ ಆಫ್ ದ ಮೋಷನ್ ಅಂತ ಹೇಳ್ತೀವಿ. ಇನ್ನು ಈ ಮಧ್ಯದ ಬೆರಳು ನಮ್ಗೆ ಏನು ತೋರಿಸ್ತಾ ಇರುತ್ತೆ? ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ನೇರ ಅಂದರೆ ಇಂಡ್ಯೂಸ್ಡ್ ಕರೆಂಟ್ ಅಂತ ಹೇಳ್ತೀವಿ ಸಿಂಪಲ್ ಇಂಗ್ಲೀಷ್ನಲ್ಲಿ. ಇಂಡ್ಯೂಸ್ಡ್ ಕರೆಂಟದ ಒಂದು ಕ್ಷೇತ್ರವನ್ನು ಅಥವಾ ಒಂದು ನೇರವನ್ನು ಅದು ಸೂಚನೆಯನ್ನು ಮಾಡ್ತಾ ಇರುತ್ತೆ. ಲಕ್ಷದಲ್ಲಿ ಬಂತ ತೋರ್ಬೆರಳು ಏನು ಮಾಡುತ್ತೆ? ಕಾಂತಕ್ಷೇತ್ರ ನೇರವನ್ನು ತೋರಿಸುತ್ತೆ. ಹೆಬ್ಬೆರಳು ಒಂದು ವಾಹಕದ ಚಲನೆಯನ್ನು ತೋರಿಸುತ್ತೆ. ಮಧ್ಯದ ಬೆರಳು ಇಂಡ್ಯೂಸ್ಡ್ ಕರೆಂಟ್ ಒಂದು ನೇರವನ್ನು ಸೂಚನೆಯನ್ನು ತೋರಿಸ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಹೊಸಬ್ರು ಯಾರಾದರೂ ನಮ್ಮ ಕ್ಲಾಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾಪ್ಟರ್ ನಂಬರ್ 3 ಇದೆ ಅಲ್ವಾ, ಮ್ಯಾಗ್ನೆಟಿಸಮ್, ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋನಿದೆ ಒಂದು ಅರ್ಧ ಗಂಟೆದು. ಸೊ ಆ ಒಂದು ವಿಡಿಯೋ ಕ್ಲಾಸ್ನಲ್ಲಿ ಹೋಗಿ ತಾವು ಪೂರ್ತಿಯಾಗಿ ನೋಡಬಹುದು. ಸರ್ ಏನು ಸ್ವಲ್ಪ ಸ್ಪೀಡಾಗಿ ಹೇಳ್ತಾರೆ ಅಂತ ಅನ್ಕೋಬಿಡಿ ಸ್ನೇಹಿತರೆ, ಯಾಕೆಂದರೆ ಇದು ರಿವಿಷನ್ ಇದೆ. ಸೊ ನಮಗೆ ಸ್ಪೀಡಾಗಿ ಹೋಗಬೇಕಾಗುತ್ತೆ, ಸ್ಲೋ ಆಗಿ ಹೋದರೆ ನಡೆಯಲ್ಲ. ಸೊ ಹೀಗಾಗಿ ತಮಗೇನಾದ್ರು ಬೇಕಾದರೆ ವಿಡಿಯೋ ಸಪ್ರೇಟ್ ಇದೆ. ಫಿಸಿಕ್ಸ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಫಿಸಿಕ್ಸ್ ಇದೆ, ಚಾಪ್ಟರ್ 3 ಇದೆ, ಅಲ್ಲಿ ತಮಗೆ ಸಿಗುತ್ತೆ. ಅಲ್ಲಿ ತಾವು ಅದನ್ನು ನೋಡ್ಕೋಬೋದು. ಇನ್ನು ಈ 5ನೇ ಪ್ರಶ್ನೆ ನೋಡಿ ಏನು ಹೇಳುತ್ತೆ? ವಿದ್ಯುತ್ ಪ್ರವಾಹದ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು, ಯಾಂತ್ರಿಕ ಬಲವು ವಾಹಕದ ಮೇಲೆ ವರ್ತಿಸೋ ದಿಕ್ಕು, ಇವುಗಳಿರುವ ಸಂಬಂಧಕ್ಕೆ ಯಾವ ನಿಯಮ ಅಂತ ಕರೀತಾರೆ? ಯಾವ ನಿಯಮ ಹೇಳಿ ಸ್ನೇಹಿತರೆ? ಆಪ್ಷನ್ ನೋಡಿ. ಫ್ಲೇಮಿಂಗ್ ನಿಯಮ ಅಂದರೆ ಫ್ಲೇಮಿಂಗ್ ಅವರ ಎಡಗೈ ನಿಯಮ ಇದೆ, ಫ್ಲೇಮಿಂಗ್ ಅವರ ಬಲಗೈ ನಿಯಮ ಇದೆ, ಫ್ಯಾರಡೆ ಅವರ ಮೊದಲ ನಿಯಮ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಫ್ಲೇಮಿಂಗ್ ಅವರ ಎಡಗೈ ನಿಯಮ ಅಂತ ಹೇಳ್ತೀವಿ. ಸೊ ಫ್ಲೇಮಿಂಗ್ ಅವರ ಎಡಗೈ ನಿಯಮ ಇದೆ ಹೇಳುತ್ತೆ ನಮಗೇನು? ವಿದ್ಯುತ್ ಪ್ರವಾಹದ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು, ಯಾಂತ್ರಿಕ ಬಲವು ವಾಹಕದ ಮೇಲೆ ಪರಿವರ್ತಿಸುವ ದಿಕ್ಕು, ಇವುಗಳಲ್ಲಿ ಇರ್ತಕ್ಕಂಥ ಒಂದು ಸಂಬಂಧ ಅಂದ್ರೆ ಫ್ಲೇಮಿಂಗ್ ಅವರ ಎಡಗೈ ನಿಯಮ ಅಂತ ಹೇಳ್ತೀವಿ. ಹಾಗಾದರೆ ಫ್ಲೇಮಿಂಗ್ ಅವರ ಬಲಗೈ ನಿಯಮ ನಮಗೆ ಏನು ಹೇಳುತ್ತೆ? ಸೊ ಇದ್ರ ಬಗ್ಗೆ ಏನು ಕೊಟ್ಟಿದೆ? ಫ್ಲೇಮಿಂಗ್ ಅವರ ಬಲಗೈ ನಿಯಮ ಏನು ಹೇಳುತ್ತೆ ನಮಗೆ? ಏನುತ್ತೆ? ಇದೇ ಜಸ್ಟ್ ನಿಮ್ಗೆ ಹೇಳಿದ್ದೆ, ಕ್ವಶನ್ ನಂಬರ್ 4 ಜಸ್ಟ್ ಹೇಳಿದೆ ಅಲ್ವಾ? ಇದೆ ಏನು? ತೋರ್ಬೆರಳು ನಮ್ಗೆ ಏನು ತೋರಿಸ್ತಾ ಇರುತ್ತೆ? ಒಂದು ಕಾಂತಕ್ಷೇತ್ರ ತೋರಿಸ್ತಾ ಇರುತ್ತೆ, ಹೌದಲ್ವಾ? ಹೆಬ್ಬೆರಳು ಏನು ತೋರಿಸ್ತಾ ಇರುತ್ತೆ? ವಾಹಕದ ಚಲನೆಯನ್ನು ತೋರಿಸ್ತಾ ಇರುತ್ತೆ. ಮಧ್ಯದ ಬೆರಳು ಏನು ತೋರಿಸುತ್ತೆ? ಪ್ರೇರಿತ ವಿದ್ಯುತ್ ಪ್ರವಾಹದ ನೇರ ತೋರಿಸ್ತಾ ಇರುತ್ತೆ. ಸೊ ಅದಂದ್ರೆ ಏನಂತ ಹೇಳ್ತೀವಿ? ಫ್ಲೇಮಿಂಗ್ ಅವರ ಒಂದು ಬಲಗೈ ನಿಯಮ ಅಂತ ಹೇಳ್ತೀವಿ. ಇನ್ನು ಫ್ಯಾರಡೆಯವರ ಮೊದಲನೇ ನಿಯಮ ನಮಗೇನಿರುತ್ತೆ ಅಂದರೆ ಒಂದು ವಾಹಕಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಕಾಂತಕ್ಷೇತ್ರವು ವಾಹಕದಲ್ಲಿ ವಿದ್ಯುತ್ ಚಾಲಕ ಬಲವನ್ನು ಪ್ರೇರಣೆ ಮಾಡ್ತಾ ಇರುತ್ತೆ ಅಂತಕ್ಕಂಥ ನಾವೇನು ಹೇಳ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ಫ್ಯಾರಡೆಯವರ ಮೊದಲನೆಯ ನಿಯಮ ಅಂತ ಹೇಳ್ತೀವಿ, ಹೌದಾ? ಸೊ ಅದ್ರ ಬಗ್ಗೆ ಜಾಸ್ತಿ ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕಾದರೆ ಸಪ್ರೇಟ್ ವಿಡಿಯೋ ಇದೆ, ಚಾಪ್ಟರ್ ನಂಬರ್ 3 ಫಿಸಿಕ್ಸ್ನಲ್ಲಿ ಹೋಗಿ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಪ್ರತಿಯೊಂದೆಲ್ಲ ಇಲ್ಲಿ ಬರೆಯಲ್ಲ, ಈ ಪ್ರಶ್ನೆಗೆ ಬರೆಯಲ್ಲ, ಮುಂದಿನ ಪ್ರಶ್ನೆಗೆ ಮತ್ತೆ ನಾನು ರೈಟ್ ಮಾಡ್ತೀನಿ ಬೋರ್ಡ್ ಮೇಲೆ. ಓಕೆ, ಸೊ ಹೀಗಾಗಿ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹದ ದಿಕ್ಕಾಗಿರ್ಬೋದು, ಕಾಂತಕ್ಷೇತ್ರದ ದಿಕ್ಕಾಗಿರ್ಬೋದು, ಯಾಂತ್ರಿಕ ಬಲ ಆಗಿರ್ಬೋದು, ಸೊ ಇದ್ರ ಮೇಲೆ ವರ್ತಿಸ್ತಕ್ಕಂಥ ದಿಕ್ಕು, ಇವುಗಳಿರ್ತಕ್ಕಂಥ ಸಂಬಂಧಕ್ಕೆ ಯಾವ ನಿಯಮ ಕೇಳಿದ್ರೆ ಏನಂತ ಹೇಳ್ತೀವಿ ನಾವು? ಫ್ಲೇಮಿಂಗ್ ಅವರ ಒಂದು ಎಡಗೈ ನಿಯಮ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಮ್ಗೆ ಏನು ಹೇಳುತ್ತೆ ನೋಡಿ? ಎ ಸಿ ಇರುತ್ತಲ್ವ, ಎ ಸಿ ಅಂದರೆ ಅಲ್ಟರ್ನೇಟಿವ್ ಕರೆಂಟ್. ಸೊ ಆ ಎ ಸಿ ವೋಲ್ಟೇಜ್ನಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡುವ ಉಪಕರಣ. ಎ ಸಿ ವೋಲ್ಟೇಜ್ ಇರುತ್ತಲ್ವ, ಸೊ ಎ ಸಿ ವೋಲ್ಟೇಜು ಹೆಚ್ಚು ಮಾಡೋಕ್ಕೆ ಬರುತ್ತೆ ಮತ್ತು ಕಡಿಮೆ ಕೂಡ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ? ಆಪ್ಷನ್ ನೋಡಿ. ಪರಿವರ್ತಕ ಇದೆ, ಕಾಂತ ಅಂದರೆ ಮ್ಯಾಗ್ನೆಟ್, ಎ ಸಿ ಡೈನಮೋ ಇದೆ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ನೋಡಿ, ಎ ಸಿ ವೋಲ್ಟೇಜ್ನ ಹೆಚ್ಚು ಅಥವಾ ಕಡಿಮೆ ಮಾಡುವ ಉಪಕರಣ ಯಾವುದು? ಪರಿವರ್ತಕ ಅಥವಾ ಟಿ ಸಿ ಅಂತ ಹೇಳ್ತೀವಿ. ಟಿ ಸಿ ಅಂದ್ರೆ ಟ್ರಾನ್ಸ್ಫಾರ್ಮರ್, ಟಿ ಸಿ, ಪರಿವರ್ತಕ ಎಲ್ಲ ಮೀನಿಂಗ್ ಒಂದೇ, ಇಲ್ಲಿ ಬೇರೆ ಬೇರೆ ಯಾವುದೇ ಒಂದು ಮೀನಿಂಗ್ ಇಲ್ಲ ಸ್ನೇಹಿತರೆ. ಪರಿವರ್ತಕ ಅಂದರೆ ಟಿ ಸಿ ಅಂದರೆ ಟ್ರಾನ್ಸ್ಫಾರ್ಮರು. ಸೊ ಅದೇನು ಯೂಸ್ ಮಾಡ್ತಪ್ಪ ಅಂದರೆ ಎ ಸಿ ವೋಲ್ಟೇಜನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ತಕ್ಕಂಥ ಉಪಕರಣ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಮ್ಯಾಗ್ನೆಟ್ ಅಂತ ತಮಗೆಲ್ಲ ಗೊತ್ತೇ ಇದೆ, ಹೌದಲ್ವ? ಆಮೇಲೆ ಡೈನಮೋಮೀಟರ್ ತಮಗೆಲ್ಲ ಗೊತ್ತೇ ಇದೆ. ಡೈನಮೋಮೀಟರ್ ಏನು ಮಾಡ್ತೀವಿ? ನಾನು ಜಸ್ಟ್ ಹೇಳಿದ್ದೆ ನಿಮಗೆ. ಡೈನಮೋಮೀಟರ್ ಏನು ಮಾಡುತ್ತೆ? ಮೆಕ್ಯಾನಿಕಲ್ ಎನರ್ಜಿ ಟು ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಷನ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಎ ಸಿ ಡೈನಮೋ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಹೀಗಾಗಿ ಈ ಪ್ರಶ್ನೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪರಿವರ್ತಕ, ಟ್ರಾನ್ಸ್ಫಾರ್ಮರ್ ಆರ್ ಟಿ ಸಿ. ಎಷ್ಟು ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟು 7ನೇ ಕ್ವಶನ್ ನೋಡಿ ಏನು ಹೇಳುತ್ತೆ?
ಟಿಸಿಯನ್ನು ತಂಪುಕಾರಕವಾಗಿ ಇಡಲು ಬಳಸುವ ತೈಲ. ಟಿಸಿ ಇರುತ್ತಲ್ವ, ಸೊ ಟಿಸಿನ ಕೋಲ್ಡಾಗಿ ಇಡಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ಹಾಟ್ ಇಟ್ಟರೆ ಅದು ಬ್ಲಾಸ್ಟ್ ಆಗುತ್ತೆ. ಸೊ ಅದನ್ನು ತಂಪಾಗಿಡೋ ಸಲುವಾಗಿ ಕೆಲವೊಂದು ಆಯಿಲ್ಗಳನ್ನು ಬಳಸ್ತಾರೆ. ಯಾವ ಆಯಿಲ್ನ ಬಳಸ್ತಾರೆ? ಪಾಲಿಕ್ಲೋರಿನೇಟೆಡ್ ಬೈಫಿನಾಲ್ ಬಳಸ್ತಾರಾ, ಪ್ಯಾರಾಫಿನ್ ಆಯಿಲು, ಫೆಸ್ಟೇಬಲ್ ಆಯಿಲು, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಈ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪಾಲಿಕ್ಲೋರಿನೇಟೆಡ್ ಬೈಫಿನಾಲ್ ಅಂತಕ್ಕಂಥ ಆಯಿಲ್ ಸಿಗುತ್ತೆ. ಆ ಆಯಿಲ್ನ ಟಿಸಿನಲ್ಲಿ ಅವರು ಹಾಕಿರ್ತಾರೆ. ಅಂದರೆ ಅದ್ರ ಕೆಲಸ ಏನಪ್ಪ ಅಂದರೆ ಯಾವುದೇ ಒಂದು ಟಿಸಿ ಇದ್ರೂ ಅದನ್ನು ಕೂಲಾಗಿ ಮೇಂಟೈನ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಆ ತೈಲದ ಹೆಸರೇನು? ಪಾಲಿಕ್ಲೋರಿನೇಟೆಡ್ ಬೈಫಿನೈಲು. ಲಕ್ಷಲಿಟ್ಕೊಳ್ಳಿ ಸ್ನೇಹಿತರೆ, ಯಾವುದು? ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ ಅಂತಕ್ಕಂಥ ಒಂದು ಆಯಿಲ್ನ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ನೋಡಿ ಏನು ಹೇಳುತ್ತೆ? ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ವಿದ್ಯುತ್ ಶಕ್ತಿ ಅಂದ್ರೇನು? ಇಲೆಕ್ಟ್ರಿಕಲ್ ಎನರ್ಜಿ. ಈ ಇಲೆಕ್ಟ್ರಿಕಲ್ ಎನರ್ಜಿಯನ್ನು ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಕನ್ವರ್ಷನ್ ಮಾಡಬೇಕಾದ್ರೆ ಏನನ್ನು ಯೂಸ್ ಮಾಡ್ತಾರೆ? ಆಪ್ಷನ್ ನೋಡಿ. ಡಿ ಸಿ ಮೋಟ್ರ್ ಇದೆ, ಅಧೋಮುಖ ವಿದ್ಯುತ್ ಪರಿವರ್ತಕ ಅಂದರೆ ಟಿ ಸಿ ಸ್ಟೆಪ್ ಡೌನ್, ಊರ್ಧ್ವಮುಖ ವಿದ್ಯುತ್ ಪರಿವರ್ತಕ ಇದೆ ಅಂದರೆ ಟಿ ಸಿ ಸೆಟ್ ಅಪ್, 4ನೇದು ಜನರೇಟರ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಅಷ್ಟು ಆಪ್ಷನ್ಗಳಲ್ಲಿ 2ನೇದು ಮತ್ತು 3ನೇದು ಅಂತೂ ಆಗಲ್ಲ. ಯಾಕಾಗಲ್ಲ? 2ನೇದು ನಾವು ಇದಕ್ಕೆ ಅಧೋಮುಖ ವಿದ್ಯುತ್ ಪರಿವರ್ತಕ ಅಂದರೆ ಟಿ ಸಿ ಸ್ಟೆಪ್ ಡೌನ್ ಅಂತ ಕರಿತೀವಿ. ಕೆಲಸ ಏನಪ್ಪ ಅಂದರೆ ಎ ಸಿ ವೋಲ್ಟೇಜ್ನ ಕಡಿಮೆ ಮಾಡತಕ್ಕಂಥ ಉಪಕರಣ ಅಂತ ಹೇಳ್ತೀವಿ. ಎ ಸಿ ವೋಲ್ಟೇಜ್ ಇರುತ್ತಲ್ಲ, ಅದನ್ನೇನು ಮಾಡ್ತೀವಿ? ಪೂರ್ತಿಯಾಗಿ ಡಿಕ್ರೀಸ್ನ ಮಾಡ್ತೀವಿ. ಹೌದಾ? ಇನ್ನೊಂದು ಯಾವುದಿದು? ಊರ್ಧ್ವಮುಖ ವಿದ್ಯುತ್ ಪರಿವರ್ತಕ, ಟಿ ಸಿ ಸ್ಟೆಪ್ ಅಪ್ ಅಂತ ಇದೆ. ಟಿ ಸಿ ಸ್ಟೆಪ್ ಅಪ್ ಇಲ್ಲಿ ಏನು ಮಾಡ್ತಾರೆ ಅಂದರೆ ಎ ಸಿ ವೋಲ್ಟೇಜ್ನ ಹೆಚ್ಚುವರಿ ಮಾಡ್ತಕ್ಕಂಥ ಕೆಲಸ ಇದು ಮಾಡುತ್ತೆ. ಎ ಸಿ ವೋಲ್ಟೇಜ್ನ ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಇದು ಮಾಡ್ತಾ ಇರುತ್ತೆ. ಇನ್ನು ಮೊದಲನೇ ಆಪ್ಷನ್ ಡಿ ಸಿ ಮೋಟ್ರ್ ಇದೆ, 4ನೇ ಆಪ್ಷನ್ ಡಿ ಸಿ ಜನರೇಟರ್ ಇದೆ. ಜನರೇಟರ್ ಕೆಲಸ ಏನು? ಕಡಿಮೆ ವೋಲ್ಟೇಜ್ ಡಿ ಸಿಯಿಂದ ಹೆಚ್ಚಿನ ವೋಲ್ಟೇಜ್ ಡಿ ಸಿಯನ್ನು ಪಡೆಯೋ ಸಲುವಾಗಿ ಡಿ ಸಿಯನ್ನು ಯೂಸ್ ಮಾಡ್ತೀವಿ. ಸೊ ನೋಡಿ, ಸ್ಟಾರ್ಟಿಂಗ್ ಏನು ಮಾಡ್ತೀವಿ? ಇಲ್ಲಿ ಡಿ ಸಿ ವೋಲ್ಟೇಜ್ ಕಡಿಮೆ ಇರುತ್ತಲ್ವ, ಸೊ ಅವಾಗ ಏನು ಮಾಡ್ತೀವಿ? ಜನರೇಟರ್ ಯೂಸ್ ಮಾಡಿಕೊಂಡು ಲೋ ಡಿ ಸಿ ವೋಲ್ಟೇಜ್ ಇರುತ್ತಲ್ವ, ಸೊ ಈ ಒಂದು ಲೋ ಡಿ ಸಿ ವೋಲ್ಟೇಜ್ನ ಹೈ ಡಿ ಸಿ ವೋಲ್ಟೇಜ್ನಲ್ಲಿ ಕನ್ವರ್ಟ್ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ಜನರೇಟರ್ನ. ಸೊ ಹೀಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಡಿ ಸಿ ಮೋಟಾರ್ ಇದರ ಒಂದು ಸರಿಯಾದ ಆನ್ಸರ್. ಕೆಲಸ ಏನು? ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಎಲೆಕ್ಟ್ರಿಕ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 9ನೇದು. ಓಕೆ, 9ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ? 9ನೇ ಕ್ವಶನ್ ನೋಡಿ ಹೇಳುತ್ತೆ, ಭೂಕಾಂತದ ದಕ್ಷಿಣ ಧ್ರುವ ಯಾವುದು? ದಕ್ಷಿಣ ಧ್ರುವ, ಉತ್ತರ ಧ್ರುವ ಇದೆಯಲ್ವಾ? ಸೊ ಈ ಮ್ಯಾಗ್ನೆಟಿಸಮ್ ಪ್ರಾಪರ್ಟಿ ಜಾಸ್ತಿ ಇರತಕ್ಕಂತಹ ಧ್ರುವ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ. ಕೆನಡಾದ ಉತ್ತರ ಭಾಗ, ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ, ಭಾರತ, ಯಾವುದು ಅಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕೆನಡಾದ ಉತ್ತರ ಭಾಗ ಅಂತ ಹೇಳ್ತೀವಿ. ಸೊ ಇದನ್ನು ಏನಂತ ಕರೀತಾರೆ ಅಂದರೆ ಭೂಕಾಂತದ ದಕ್ಷಿಣ ಧ್ರುವ ಅಂತ ಕರೀತಾರೆ. ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ ಅಂದರೆ ಇದು ಭೂಕಂಪದ ಉತ್ತರ ಧ್ರುವ ಅಂತ ಹೇಳ್ತೀವಿ ನಾವು. ಹೌದಲ್ವಾ? ಭೂಕಂಪದ ಉತ್ತರ ಧ್ರುವ. ಯಾಕೆ ಹೇಳಿ ಉತ್ತರ ಧ್ರುವ? ಇಲ್ಲಿ ಆಲ್ರೆಡಿ ಇದೆ ಮೇಲೆ ಏನಿದೆ? ದಕ್ಷಿಣ ಧ್ರುವ. ಭೂಕಾಂತದ ದಕ್ಷಿಣ ಧ್ರುವ ಕೆನಡಾದ ಉತ್ತರ ಭಾಗ, ಭೂಕಾಂತದ ಉತ್ತರ ಧ್ರುವ ಯಾವುದು? ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ. ಇದರಲ್ಲಿ ಈ ಕ್ವಶನ್ ಸ್ವಲ್ಪ ಜಾಸ್ತಿ ಓದ್ಕೊಂತೀರಿ, ಸ್ವಲ್ಪ ನೆನಪಿಡಿ, ಟ್ರೈ ಮಾಡಿ. ಯಾಕಂದರೆ ಈ ಕ್ವಶನ್ನು ಬರ್ತಾ ಇರುತ್ತೆ ಅವಾಗ ಎಕ್ಸಾಮ್ನಲ್ಲಿ. ಸೊ ಹೀಗಾಗಿ ಇದನ್ನು ತಾವು ನೆನಪಿಟ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಒಂದು ತೊಗೊಂಡ್ಬಿಡೋಣ. 10ನೇ ಕ್ವಶನ್ ಆದರೆ ಇಲ್ಲಿ ಈ ಒಂದು ಕ್ಲಾಸ್ ಸ್ಟಾಪ್ ಮಾಡ್ತೀನಿ. ಮತ್ತು ಮುಂದಿನ ಕ್ಲಾಸ್ನಲ್ಲಿ 4ನೇ ಚಾಪ್ಟರ್ ಹಿಡಿದು ಮತ್ತೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. 10ನೇ ಕ್ವಶನ್ ನೋಡಿಬಿಡಿ. ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ಕಾಂತ? ನೈಸರ್ಗಿಕ ಅಂದ್ರೇನು? ನ್ಯಾಚುರಲ್ ಅಂದರೆ ನಿಸರ್ಗದಲ್ಲಿ ದೊರೆತಕ್ಕಂತಹ ಕಾಂತಗಳಂತ ಯಾವುದು ಅಂತ ಕೇಳ್ತಾರೆ. ಯಾವುದು ನೈಸರ್ಗಿಕ? ನೇಚರ್ನಲ್ಲಿ ಸಿಗತಕ್ಕಂತಹ ಮ್ಯಾಗ್ನೆಟ್ ಯಾವುದು? ಮ್ಯಾಗ್ನೆಟೈಟ್ ಇದೆ, ಹೆಮಟೈಟ್ ಇದೆ, ಲಿಮೋನೈಟ್ ಇದೆ, ಮೇಲಿನ ಎಲ ಅಂತ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಇವೆಲ್ಲವೂ ಕೂಡ ಏನಂತ ಹೇಳ್ತೀವಿ ನಾವು? ನೈಸರ್ಗಿಕ ಕಾಂತನೇ ಅಂತ ಹೇಳ್ತೀವಿ. ಹೌದಲ್ವಾ? ಸೊ ಹಾಗಾಗಿ ಈ ಪ್ರಶ್ನೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ ಅಂತ ಹೇಳ್ತೀವಿ. ಮ್ಯಾಗ್ನೆಟೈಟ್ ತೊಳಿ ಮತ್ತು ಹೆಮಟೈಟ್ ತೊಳಿ ಎರಡೂ ಎದುರು ಬರುತ್ತೆ. ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್ ಅದರದ್ದಿದೆ. ಇದು ಐರಾನ್ ಅಂದರೆ ಏನು? ಕಬ್ಬಿಣದ ಒಂದು ಅದಿರ ಅಂತ ಹೇಳ್ತೀವಿ. ಮ್ಯಾಗ್ನೆಟೈಟ್
ಹೌದಾ? ಆಮೇಲೆ ಮತ್ತೆ ಯಾವುದು ಹೆಮ್ಯಾಟೈಟ್ ಬರುತ್ತೆ, ಲಿಮೋನೇಟ್ ಆ್ಯಂಡ್ ಸಿಡ್ರೇಟ್ ಬರುತ್ತೆ. ಸೊ ಇವೆಲ್ಲವುಗಳು ಏನು ಒಂದು ಕಬ್ಬಿಣದ ಒಂದು ಅದಿರು ಅಂತ ಹೇಳ್ತೀವಿ. ಸಿಡ್ರೇಟ್ ಅಂತ ಬರುತ್ತೆ ಇನ್ನೊಂದು. ಸೊ ಇದೆಲ್ಲ ಕಬ್ಬಿಣದ ಒಂದು ಅದಿರು. ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ನೈಸರ್ಗಿಕ ಕಾಂತ ಯಾವುದಂದ್ರೆ ಇದೆಲ್ಲವೇ, ಯಾಕಂದರೆ ಇವೆಲ್ಲ ಸಿಗೋದೇ ನಿಸರ್ಗದಲ್ಲಲ್ವಾ. ಮ್ಯಾಗ್ನೆಟೈಟ್ ಸಿಗುತ್ತೆ, ಹೆಮ್ಯಾಟೈಟ್ ಸಿಗುತ್ತೆ, ಲಿಮೋನೈಟ್ ಸಿಗುತ್ತೆ, ಸಿಡ್ರೇಟ್ ಸಿಗುತ್ತೆ. ಇದೆಲ್ಲ ಸಿಗೋದೇ ಅಲ್ಲೇ, ಹೌದಲ್ವಾ? ಸೊ ಹೀಗಾಗಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇವೆಲ್ಲ ಯಾವುದು ಮೇಲಿನ ಎಲ್ಲ ಅಂತ ಹೇಳ್ತೇವೆ. ಸೊ ಇದಿಷ್ಟು ಸ್ನೇಹಿತರೆ, ಈ ಒಂದು 3 ಚಾಪ್ಟರ್ನ ಇವತ್ತಿನ ಒಂದೇ ಕ್ಲಾಸ್ನಲ್ಲಿ ನಾನು ತೊಗೊಂಡಿದ್ದೀನಿ. ಮತ್ತು ಮುಂದುವರಿದ ಭಾಗ ಅಂದರೆ ನೆಕ್ಸ್ಟ್ ಒಂದು 4ರಿಂದ 5 ಗಂಟೆಯಲ್ಲಿ ಅಪ್ಲೋಡ್ ಮಾಡಿರ್ತೀನಿ ವಿಡಿಯೋಸ್ನ. ಸೊ ಆದರೆ ಆ ಒಂದು ಚಾಪ್ಟ್ರಲ್ಲಿ ನಿಮಗೆ 4ನೇ ಚಾಪ್ಟರ್ ಹಿಡಿದು ಮತ್ತೆ ಒಂದು 3-4 ಚಾಪ್ಟರ್ಗಳನ್ನು ಕವರ್ ಮಾಡ್ತೀನಿ. ಸೊ ಹೀಗೆ ಈ 9 ದಿವಸದಲ್ಲಿ ಪೂರ್ತಿ ಸಿಲೆಬಸ್ನ ಕವರ್ ಮಾಡಿಕೊಡ್ತೀನಿ. ವಿಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಾಧ್ಯವಾದರೆ ಲೈವ್ ಬರೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಥ್ಯಾಂಕ್ ಯು.